ಚಿತ್ರಕಾರನ ಕೈಗಳಿಗೆ ಸಿಕ್ಕ ಬಣ್ಣಗಳು ಚಿತ್ತಾರವಾದರೆ ಶಿಲ್ಪಿಯ ಕೈಗೆ ಸಿಕ್ಕ ಶಿಲೆ ಶಿಲ್ಪಕಲಾಕೃತಿಯಾಗ್ತದೆ. ಅಂತೆಯೇ ಕಥೆಗಾರನ ಕಥೆ ನಿರ್ದೇಶಕನ ಕೈಗೆ ಸಿಕ್ಕಿದರೆ ಅದು ಸುಂದರ ದೃಶ್ಯ ಕಾವ್ಯವಾಗ್ತದೆ. ಜನಮಾನಸವನ್ನು ಸದಾ ರಂಜಿಸುವ ಅತ್ಯಂತ ಪ್ರಭಾವಶಾಲಿ ಮಾಧ್ಯಮ ಅದು ಚಲನಚಿತ್ರ. ಆತ್ಮೀಯರೇ, ವಿಭಾ ಪ್ರೊಡಕ್ಷನ್ಸ್ ಅವರ ಚೊಚ್ಚಲ ನಿರ್ಮಾಣದ ಚಲನಚಿತ್ರದ ಶೀರ್ಷಿಕೆ ಅನಾವರಣದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ತಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕರಾದ ಶ್ರೀ ಅಶ್ವಥ್ ಎಸ್.ಎಲ್, ಅತಿಥಿಗಳಾಗಿ ಆಗಮಿಸಿರುವ ಚಲನಚಿತ್ರ ನಟ ಶ್ರೀ ನವೀನ್ ಶಂಕರ್, ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ವಾಸುದೇವ ಭಟ್, ಗೌರವಾನ್ವಿತ ಅತಿಥಿಗಳಾದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕರುಗಳಾದ ವಿದ್ವಾನ್ ಗಣಪತಿ ಭಟ್, ಶ್ರೀ ಆದರ್ಶ ಎಂ.ಕೆ, ಹಾಗೆ ವಿಭಾ ಪ್ರೊಡಕ್ಷನ್ನ ಮಾಲಕರಾದ ಶ್ರೀಮತಿ ಶುಭಲಕ್ಷ್ಮಿ. ಈ ದಿನ ಶೀರ್ಷಿಕೆ ಅನಾವರಣಗೊಳ್ಳಲಿರುವ ಚಲನಚಿತ್ರದ ನಿರ್ದೇಶಕರಾದ ಶ್ರೀ ಪ್ರವೀಣ್ ಜೆ.ಕೆ, ನಿರ್ಮಾಣ ವಿಭಾಗದ ಮುಖ್ಯಸ್ಥರಾದ ಶ್ರೀ ರಾಘವ್ ಸೂರ್ಯ, ನಾಯಕ ನಟ ಶ್ರೀ ವಿಶು ಕುಮಾರ್ ಇವರೆಲ್ಲರೂ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಸರ್ವಶಕ್ತ ಭಗವಂತನ ಪಾದಪದ್ಮಗಳಿಗೆ ನಮಸ್ಕರಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಅಶ್ವಥ್ ಎಸ್.ಎಲ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಲನಚಿತ್ರ ನಟ ಶ್ರೀ ನವೀನ್ ಶಂಕರ್ ಅವರಿಗೆ ಸೇರಿದ ಎಲ್ಲರ ಪರವಾಗಿ ವಿಭಾ ಪ್ರೊಡಕ್ಷನ್ಸ್ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅಂತೆಯೇ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ವಾಸುದೇವ ಭಟ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದೆ. ವೇದಿಕೆಯಲ್ಲಿ ಆಸೀನರಾಗಿರುವ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕರುಗಳಾದ ವಿದ್ವಾನ್ ಗಣಪತಿ ಭಟ್, ಶ್ರೀ ಆದರ್ಶ ಎಂ.ಕೆ ಹಾಗೂ ಶ್ರೀ ಗಣಪತಿ ಕೆ.ಎಸ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದೆ. ವಿಭಾ ಪ್ರೊಡಕ್ಷನ್ನ ಮಾಲಕರು ಹಾಗೂ ಈ ಚಲನಚಿತ್ರದ ನಿರ್ಮಾಪಕರಾದ ಶ್ರೀಮತಿ ಶುಭಲಕ್ಷ್ಮಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದೆ. ಈ ಚಲನಚಿತ್ರದ ನಿರ್ದೇಶಕರಾದ ಶ್ರೀ ಪ್ರವೀಣ್ ಜೆ.ಕೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರೊಡಕ್ಷನ್ ಹೆಡ್ ಆಗಿರುವ ಶ್ರೀ ರಾಘವ್ ಸೂರ್ಯ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಚಲನಚಿತ್ರದ ನಾಯಕ ನಟ ಶ್ರೀ ವಿಶುಕುಮಾರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇರುವ ಎಲ್ಲ ಆಹ್ವಾನಿತರಿಗೆ, ತಂಡದ ಕಲಾವಿದರಿಗೆ, ತಾಂತ್ರಿಕ ವಿಭಾಗದವರಿಗೆ, ಹಾಗೆಯೇ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸೇರಿದ ಸರ್ವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ವಾಸುದೇವ ಭಟ್ ಅವರ ಕಿರು ಪರಿಚಯ ನಿಮ್ಮ ಮುಂದಿದೆ. ನೆಕ್ಕರಪಲ್ಕೆ ಎಂಬ ತನ್ನ ಊರಿನ ಹೆಸರನ್ನೇ ತನ್ನ ಸಂಸ್ಥೆಗಳ ಬ್ರ್ಯಾಂಡ್ ಆಗಿ ಮಾಡಿರುವ ಶ್ರೀಯುತರು ಎನ್.ಪಿ ಗ್ರೂಪ್ನ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಎನ್.ಪಿ ಅರ್ತ್ ಮೂವರ್ಸ್, ಎನ್.ಪಿ ಪ್ರಿಂಟಿಂಗ್ ಸೊಲ್ಯೂಷನ್ಸ್, ಎನ್.ಪಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ಎನ್.ಪಿ ಲ್ಯಾಟ್ರೈಟ್ಸ್, ಎನ್.ಪಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್, ಎನ್.ಪಿ ನ್ಯೂಸ್, ಎನ್.ಪಿ ಡಿಜಿಟಲ್ಸ್ ಹಾಗೂ ಎನ್.ಪಿ ಕೆಟರರ್ಸ್ ಸಂಸ್ಥೆಗಳನ್ನು ಸ್ಥಾಪಿಸಿ ಹಲವರಿಗೆ ಉದ್ಯೋಗದಾತರಾಗಿದ್ದಾರೆ. ಜೊತೆಗೆ ತಾನು ಕಲಿತ ಪಂಚನಬೆಟ್ಟು ಶಾಲೆಗೆ ನೂರಾರು ವಿದ್ಯಾರ್ಥಿಗಳು ದಾಖಲಾಗುವಂತೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ದಾನಿಗಳ ಜೊತೆಗೂಡಿ ಒದಗಿಸಿಕೊಟ್ಟು ಶಾಲೆಯ ಗೌರವಾಧ್ಯಕ್ಷರಾಗಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದೀಗ ಶ್ರೀ ವಾಸುದೇವ ಭಟ್ ಅವರು ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತೇನೆ.
ಆತ್ಮೀಯರೇ, ಸಮಾರಂಭವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ ಶ್ರೀ ವಾಸುದೇವ ಭಟ್ ಅವರಿಂದ ಇದೀಗ ಉದ್ಘಾಟನಾ ಭಾಷಣ. ವೇದಿಕೆಯಲ್ಲಿ ಆಸೀನರಾದ ಗಣ್ಯರೇ ಹಾಗೂ ಚಿತ್ರ ತಂಡದವರೇ, ಬಂಧುಗಳೇ, ಚಿತ್ರದ ಬಗ್ಗೆ ಹೆಚ್ಚೇನು ಮಾಹಿತಿ ಗೊತ್ತಿಲ್ಲ. ಪ್ರವೀಣ್ ಅವರು ಮೊನ್ನೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಇಂಥ ಒಂದು ಚಿತ್ರವನ್ನು ಮಾಡ್ತಾ ಇದ್ದೇವೆ, ಅದರ ಟೈಟಲ್ ಲಾಂಚ್ ಕಾರ್ಯಕ್ರಮವನ್ನು ಇಂದಿನ ದಿನ ಇಟ್ಕೊಂಡಿದ್ದೇವೆ ಅಂತ ಹೇಳಿದರು. ಟೈಟಲ್ ಏನು ಅಂತ ಕೇಳಿದರೆ ಡಿ ಅಂತ ಇತ್ತು. ಅದರ ಪೋಸ್ಟರ್ ತೋರಿಸಿದರು. ಒಂದೇನೋ ಒಂದು ವಿಭಿನ್ನ ರೀತಿಯಲ್ಲಿ ಪೋಸ್ಟರೇ ಕಂಡು ಬಂತು. ಹಾಗಾಗಿ ಒಂದು 10 ನಿಮಿಷ ಅದರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದರು. ಅವರ ಏನಾದರೂ ಒಂದು ಹೊಸತನವನ್ನು ನಮ್ಮ ಇಂಡಸ್ಟ್ರಿಗೆ ಕೊಡಬೇಕು ಅನ್ನುವಂಥ ತುಡಿತ ತುಂಬ ಖುಷಿಯಾಯಿತು. ಅದಕ್ಕೆ ಆ ತುಡಿತಕ್ಕೆ ಸಾಟಿಯಾದದ್ದೇನು ಅಂತ ಹೇಳಿದರೆ ಕ್ರಿಯೇಟಿವ್ನವರ ತಂಡ ಅಂತ ಹೇಳಿದರು. ಯಾಕೆ ಅಂತ ಹೇಳಿದರೆ 7 ಜನರಿಗೂ ಕೂಡ ಪ್ರತ್ಯೇಕವಾಗಿ ಎಲ್ರಿಗೂ ಅವರೇ ಮನಮುಟ್ಟುವಂತೆ ಕಥೆಗಳನ್ನು ಹೇಳಿದ ನಂತರ ನಾವಿದ್ದೇವೆ ಅಂತ ಹೇಳಿ ಅಶ್ವತ್ಥರವರು ಮುಂದೆ ಬಂದು ಇದನ್ನು ಮುಂದುವರಿಸುವ ಅಂತ ಹೇಳಿ ಒಪ್ಪಿಕೊಂಡ್ರು ಅಂತ. ಕ್ರಿಯೇಟಿವ್ ಅನ್ನುವಂಥ ಪದದಲ್ಲೇ ಉಂಟು. ಹೊಸತನವನ್ನು ಪ್ರತಿಯೊಂದರಲ್ಲಿಯೂ ಕೂಡ ಹುಟ್ಟು ಹಾಕುವಂತಹ ಸಂಸ್ಥೆ ಅಂತ. ಸಣ್ಣ ಉದಾಹರಣೆ, ಮೊನ್ನೆ ನಾನಲ್ಲಿ ಕಾರ್ಯಕ್ರಮ ಅಂತಕ್ಕೆ ಬಂದದ್ದು ಮೊನ್ನೆ ಮೊದಲು ಕ್ರಿಯೇಟಿವಿಗೆ ಕರುನಾಡು ಗಾಟ್ ಟ್ಯಾಲೆಂಟ್ ಕಾರ್ಯಕ್ರಮ ಆಯೋಜನೆ ಆದ ನಂತರ ಹುಡುಗರು ಬಂದು ಹೇಳಿದರು, ಕ್ರಿಯೇಟಿವ್ನವರ ಸಪೋರ್ಟ್ ಅನ್ನುವಂಥದ್ದು ನಮಗೆ ತುಂಬ ರೀತಿಯಲ್ಲಿತ್ತು ಅಂತ ಹೇಳಿ. ನಾವು ಕಣ್ಣಾರೆ ಕಂಡಿದ್ದೇವೆ. ನಾವು 2 ದಿವಸ ಕೂಡ ಇಲ್ಲಿತ್ತು. ಕಾರ್ಯಕ್ರಮದ ರೂಪುರೇಷೆಗಳು ಎಲ್ಲ ರೀತಿಯಲ್ಲೂ ತಿಳಿದಿದ್ದ ಕಾರಣ ಬಂದವರ ಆತಿಥ್ಯದಿಂದ ಹಿಡಿದು ಊಟೋಪಚಾರದಿಂದ ಹಿಡಿದು ಹಾಲಿನ ವಿಚಾರವಾಗಿ ಎಲ್ಲರದರಲ್ಲಿಯೂ ಕೂಡ ಅಷ್ಟೊಂದು ಸಪೋರ್ಟಿವ್ ಆಗಿ ಬಂದ ಕಾರಣದಿಂದಾಗಿ ಈ ಕಾರ್ಯಕ್ರಮವು ಕೂಡ ಅಷ್ಟು ಒಳ್ಳೆಯ ರೀತಿಯಲ್ಲಿ ಆಯಿತು ಅಂತ ಹೇಳಿ. ಹಾಗಾಗಿ ಎಲ್ಲದರಲ್ಲಿಯೂ ಕೂಡ ಶಿಕ್ಷಣ ಸಂಸ್ಥೆ ಮಾತ್ರ ಅಲ್ಲದೆ ಪ್ರತಿಯೊಂದು ಹೊಸತನಕ್ಕೆ ನಾವು ಜೊತೆಯಾಗಿದ್ದೇವೆ ಅನ್ನುವಂತಹ ಕಾಳಜಿ ಅನ್ನುವಂಥದ್ದು ಅದು ಒಳ್ಳೆಯ ರೀತಿಯಲ್ಲಿದೆ ಅಂತ. ಹಾಗಾಗಿ ಡಿ ಅನ್ನುವಂತಹ ಟೈಟಲ್ ಲಾಂಚ್ ಕಾರ್ಯಕ್ರಮ ಪ್ರವೀಣ್ ಅವರ ಡೈರೆಕ್ಷನಲ್ಲಿ ಈ ಚಲನಚಿತ್ರ ಮುಂದಕ್ಕೆ ಮೂಡಿ ಬರಲಿಕ್ಕಿದೆ. ಅವರು ಹೇಳಿದರು, ಆ ಡಿಯಲ್ಲಿ ಎಲ್ಲ ಇಟ್ಟಿದ್ದೇನೆ ನಾನು ಅಂತ ಹೇಳಿ. ಅದನ್ನು ಝೂಮ್ ಮಾಡಿ ನೋಡುವಾಗ ಡೈರೆಕ್ಟರ್ ಅವರು ಅದರಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲವೂ ಕೂಡ ಅಲ್ಲಿ ಸವಿಸ್ತಾರವಾಗಿ ಸಾರಾಂಶ ಎಲ್ಲ ಒಂದು ಡಿ ಅನ್ನುವಂಥ ಒಂದು ಟೈಟಲ್ ಅಲ್ಲಿತ್ತು. ನನಗೆ ನೆನಪಾಯಿತು, ಹಿಂದೆ ಇಂಥದ್ದೆಲ್ಲ ಮಾಡ್ತಾ ಇರುವಂಥದ್ದು ನಾವು ಚಿಕ್ಕಂದಿರುವಾಗ ಉಪೇಂದ್ರರ ಸಿನಿಮಾದಲ್ಲಿ ಈ ಥರದೆಲ್ಲ ಟೈಟಲ್ಗಳನ್ನು ಕೊಟ್ಟು ಜನರು ಅದರ ಹಿಂದೆ ಬಂದು ಒಂದೊಂದು ಚಲನಚಿತ್ರವನ್ನು 4 ಬಾರಿ ನೋಡುವ ಹಾಗೆ ಮಾಡ್ತಿದ್ರಂತೆ. ಹಾಗಾಗಿ ಆ ಥರದ ಒಂದು ಹುರುಪು ಬೇಕು, ಹೊಸತನವನ್ನು ಏನಾದರೂ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಡಿ ಎನ್ನುವಂತಹ ಟೈಟಲನ್ನು ಕೊಟ್ಟು ಈ ಟೈಟಲ್ ಲಾಂಚ್ ಕಾರ್ಯಕ್ರಮವನ್ನು ಇಂದಿನ ದಿನ ಆಯೋಜನೆ ಮಾಡ್ತಾ ಇದ್ದಾರೆ. ಏನು ನಾನು ಹೇಳಿದೆ, ಉಪೇಂದ್ರರ ಥರ ಇದಿತ್ತು ಅಂತ ಹೇಳಿ ಮುಂದಕ್ಕೂ ಕೂಡ ಆ ಉಪೇಂದ್ರ ಯಾವ ರೀತಿಯಲ್ಲಿ ಡೈರೆಕ್ಷನ್ ಮಾಡಿ ಇವತ್ತಿಗೆ ಚಲನಚಿತ್ರದಲ್ಲಿ ಒಂದು ದಿಗ್ಗಜರಾಗಿ ಹೊರಹೊಮ್ಮಿದ್ದಾರೋ ಅದೇ ರೀತಿಯಲ್ಲಿ ಪ್ರವೀಣ್ ಅವರ ಡೈರೆಕ್ಷನಲ್ಲಿ ಎಲ್ಲರೂ ಕೂಡ ಈ ಕ್ರಿಯೇಟಿವ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಅವರ ಸಹಕಾರದಲ್ಲಿ ಈ ಚಲನಚಿತ್ರ ಒಳ್ಳೆಯ ರೀತಿಯಲ್ಲಿ ಮೂಡಿಬಂದು ನಮ್ಮ ಸ್ಯಾಂಡಲ್ವುಡ್ ಕಾರ್ಕಳದ ಕಡೆ ತಿರುಗಿ ನೋಡುವಂತಹ ಚಲನಚಿತ್ರವನ್ನು ಕೊಡುವಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಲನಚಿತ್ರ ನಟರಾದ ಶ್ರೀ ನವೀನ್ ಶಂಕರ್ ಅವರನ್ನು ಸಭೆಗೆ ಪರಿಚಯಿಸಬೇಕು ಅಂತ ಪ್ರೊಡಕ್ಷನ್ ಹೆಡ್ ಆಗಿರುವ ಶ್ರೀ ರಾಘವ್ ಸೂರ್ಯ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವ್ ಸೂರ್ಯ ಅಂತ. ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರೇ, ನನ್ನ ಪ್ರೀತಿಯ ಕನ್ನಡ ಸಿನಿಮಾ ಪ್ರೇಕ್ಷಕರೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ವಿಶೇಷವಾಗಿ ಪಾತ್ರ ಮತ್ತು ನಟನೆಯ ಮೂಲಕ ಖ್ಯಾತಿ ಪಡೆದಿರುವ ನವೀನ್ ಶಂಕರ್ ಸರ್ ಅವರಿಗೆ ವಿಭಾ ಪ್ರೊಡಕ್ಷನ್ಸ್ ಹಾಗೂ ನಮ್ಮ ಚಿತ್ರದ ತಂಡದ ಪರವಾಗಿ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಸ್ವಾಗತ. ನವೀನ್ ಶಂಕರ್ ಸರ್ ಕೇವಲ ಒಬ್ಬ ನಟ ಮಾತ್ರ ಅಲ್ಲ, ಪ್ರತಿಯೊಂದು ಪಾತ್ರದಲ್ಲೂ ಪ್ರಾಮಾಣಿಕವಾಗಿ ಜೀವಿಸುವ ಅದ್ಭುತ ನಟ. ಮಾನ್ಯರುಗಳೇ, ಚಿತ್ರರಂಗದಲ್ಲಿ ಕೆಲವರು ಪರದೆಯ ಮೇಲೆ ನೆಲೆಸಿದರೆ ಕೆಲವರು ಮಾತ್ರ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸುತ್ತಾರೆ. ನವೀನ್ ಶಂಕರ್ ರವರು 2ನೇ ವರ್ಗಕ್ಕೆ ಸೇರಿದವರು. ನವೀನ್ ಶಂಕರ್ ರವರು ಅಭಿನಯದ ಒಂದು ಶಕ್ತಿ ಎಂದರೆ ತಪ್ಪಾಗಲಾರದು. ಕೇವಲ ಡೈಲಾಗ್ಗಳಿಂದ ಜೋರಾಗಿ ಮಾತನಾಡದೆ ಮೌನದಿಂದಲೇ ಸದ್ದು ಮಾಡುತ್ತಾರೆ.
ಅದ್ಯಾವುದೇ ಪಾತ್ರವಾಗಲಿ ನ್ಯಾಯ ಒದಗಿಸುತ್ತಾರೆ ನಮ್ಮ ನವೀನ್ ಶಂಕರ್. ಸ್ನೇಹಿತರೆ, ಈ ಯಶಸ್ಸು ನವೀನ್ ಶಂಕರ್ ಅವರಿಗೆ ಒಂದು ದಿನದಲ್ಲಿ ಬಂದದ್ದಲ್ಲ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸವನ್ನು ಮಾಡುತ್ತಾ ದೇವರ ಮತ್ತು ಅಭಿಮಾನಿಗಳ ಆರೈಕೆಯಿಂದ ಸಿಕ್ಕಿದ್ದು. ಪಾತ್ರದ ಗಾತ್ರ ಎಷ್ಟೇ ಇದ್ದರೂ ಇದು ನನ್ನ ಸಿನಿಮಾ ಎಂದು ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಾರೆ ನವೀನ್ ಶಂಕರ್. ಇವರು ಮೂಲತಃ ಬಾಗಲಕೋಟೆಯ ಇಳಕಲ್ನವರಾಗಿದ್ದು ಮೇ 25ರ 88ರಂದು ಶ್ರೀಯುತ ಶಿವನಗೌಡ ಮತ್ತು ಬಸಮ್ಮ ದಂಪತಿಗಳ ಮಗನಾಗಿ ಜನಿಸಿದರು. ಪತ್ರಿಕೋದ್ಯಮ ವೃತ್ತಿ ಆಯ್ಕೆಯ ನಂತರ ಸುದ್ದಿ ವಾಹಿನಿಯೊಂದರಲ್ಲಿ ರಿಪೋರ್ಟರ್ ಆಗಿ ಸೇವೆ ಕೂಡ ಸಲ್ಲಿಸಿದರು. ಇಷ್ಟೇ ಅಲ್ಲದೆ 200ಕ್ಕೂ ಹೆಚ್ಚು ಸಾಮಾಜಿಕ ಜಾಗೃತಿಯ ನಾಟಕಗಳನ್ನು ಇವರು ಮಾಡಿ ಜನಾರ್ದನ ಚಿಕ್ಕಣ್ಣ ನಿರ್ದೇಶಿಸಿದ ಗುಲ್ಟು ಸಿನಿಮಾದ ಮುಖಾಂತರ ನಾಯಕ ನಟನಾಗಿ ಪಾದಾರ್ಪಣೆಗೊಂಡರು. ನಂತರ ನೋಡಿದವರು ಏನಂತಾರೆ, ಧರಣಿ ಮಂಡಲ ಮಧ್ಯದೊಳಗೆ, ಹೊಯ್ಸಳ, ಸಲಾರ್ ಸಿನಿಮಾದಲ್ಲೂ ಸಹ ನಟಿಸಿ ಅತ್ಯುನ್ನತ ಕಲಾವಿದ ಎನ್ನಿಸಿಕೊಂಡರು. ಇವರಿಗೆ ವಿಭಾ ಪ್ರೊಡಕ್ಷನ್ಸ್, ಕ್ರಿಯೇಟಿವ್ ಕಾಲೇಜ್ ಹಾಗೂ ಡಿ ಚಿತ್ರತಂಡದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ಇದೀಗ ಪ್ರಧಾನ ಹಂತವನ್ನು ತಲುಪಿದ್ದೇವೆ. ವಿಭಾ ಪ್ರೊಡಕ್ಷನ್ಸ್ ಅವರ ಚೊಚ್ಚಲ ಚಲನಚಿತ್ರದ ಶೀರ್ಷಿಕೆ ಅನಾವರಣ ಕಾರ್ಯಕ್ರಮ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ನವೀನ್ ಶಂಕರ್ ಅವರು ಶೀರ್ಷಿಕೆಯನ್ನು ಅನಾವರಣಗೊಳಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಆತ್ಮೀಯರೇ, ನೂತನ ಚಲನಚಿತ್ರ ಡಿ ಇದರ ಶೀರ್ಷಿಕೆ ಅನಾವರಣಗೊಳಿಸಿದ ಶ್ರೀ ನವೀನ್ ಶಂಕರ್ ಅವರಿಗೆ ವಿಭಾ ಪ್ರೊಡಕ್ಷನ್ ಸಂಸ್ಥೆಯ ಪರವಾಗಿ ಹಾಗೂ ಸೇರಿದ ಎಲ್ಲರ ಪರವಾಗಿ ಗೌರವದ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವೇದಿಕೆಯ ಅತಿಥಿಗಳು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಶ್ರೀ ನವೀನ್ ಶಂಕರ್ ಅವರು ವೇದಿಕೆಯ ಮುಂಭಾಗದ ಆಸನವನ್ನು ಸ್ವೀಕರಿಸಬೇಕು. ಸಂಸ್ಥೆ ಕೊಡಮಾಡುವ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ವಿಭಾ ಪ್ರೊಡಕ್ಷನ್ಸ್ ಮತ್ತು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಮತ್ತು ಸೇರಿದ ಎಲ್ಲರ ಪರವಾಗಿ ಅರ್ಪಿಸಿದ ಈ ಗೌರವವನ್ನು ಸ್ವೀಕರಿಸಿದ ಶ್ರೀ
ನವೀನ್ ಶಂಕರ್ ಅವರಿಗೆ ಅಭಿನಂದನೆಗಳು, ಅಭಿವಂದನೆಗಳು. ಚಲನಚಿತ್ರದ ಶೀರ್ಷಿಕೆಯನ್ನು ಅನಾವರಣಗೊಳಿಸಿದ ಶ್ರೀ ನವೀನ್ ಶಂಕರ್ ಅವರು ಇದೀಗ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಆರಾಮದಿರಿ? ಎಲ್ಲ ಪಿ ಯು ಸಿ ಮಕ್ಕಳು ಇದ್ರಿ, ಪಿ ಯು ಸಿ ಓದತ್ರಿ, ಅವರೇ ಮಾತಾಡ್ತಾರೆ. ನಿಮಗೇನಾಯ್ತು? ಆರಾಮದಿರಿಲ್ಲ? ವೇದಿಕೆ ಮೇಲೆ ನಡೆದಿರುವಂಥ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಸ್ನೇಹಿತರಿಗೆ, ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮೊದಲನೇದಾಗಿ ಶುಭಾಶಯಗಳು. ಇಡೀ ತಂಡ ಇಲ್ಲಿಂದ ಶುಭಾರಂಭ ಆಗ್ತಿದೆ. ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಸಿನಿ ಪಯಣಕ್ಕೆ ದೊಡ್ಡ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ವಿಭಾ ಪ್ರೊಡಕ್ಷನ್ ನಿರ್ಮಾಣ ಸಂಸ್ಥೆಗೂ ಕೂಡ. ಆ್ಯಂಡ್ ಇಲ್ಲಿ ಸೇರಿರುವ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ನಮಸ್ಕಾರ. ಎಲ್ಲರೂ ಆ್ಯಕ್ಚುಲಿ ಯಾವ್ದಾದ್ರು ಸ್ಟೇಜ್ ಕಾರ್ಯಕ್ರಮಗಳನ್ನೇ ಹೆದರ್ಕೊಂಡ್ಬಿಡ್ತಾರೆ, ನೀವು ಎಷ್ಟು ಹೊತ್ತು ಕುಂದಿರ್ಸ್ತಾರೋ, ಯಾವಾಗ ಬರ್ತಾರೋ, ಏನು ಮಾಡ್ತಾರೋ. ಬಟ್ ಎಲ್ಲನೂ ಫಾಸ್ಟಾಗಿ ಹೊಂಟಿದ್ದೆ. ಐ ಹೋಪ್ ಯು ಗೈಸ್ ಆರ್ ಫೈನ್. ಯೂಶ್ವಲಿ 10th ಮುಗಿಯೋ ತನಕ ಈಗ ನಮ್ಮ ಈಗ ಊರ ಕಡೆ ನಾವು ಓದೋ ಮುಂದೆ 7th ಸ್ಟ್ಯಾಂಡರ್ಡ್ ಅನ್ನೋದು ಒಂಥರ ಏನೋ ಒಂದು ಗ್ರೇಟ್. 7th ಸ್ಟ್ಯಾಂಡರ್ಡು ಮೇನ್ ಎಕ್ಸಾಮ್ಸು ಎಲ್ಲರೂ ಹೇಳೋರು, ಒಯ್ದು ಹೇಳೋರು 7th ಒಂದು ಮುಗಿಸ್ಬಿಡು, ಆಮೇಲೆ ಎಲ್ಲ ಆರಾಮಾಗಿರುತ್ತೆ. 7th ಮುಗಿಸಿದ್ವಿ, 7th ಮುಗಿತದೆ. 10th ಒಂದು ಮುಗಿಸ್ಬಿಡು, ಎಲ್ಲ ಆರಾಮಾಗಿರುತ್ತೆ. 10th ಮುಗೀತು, ಪಿ ಯು ಸಿಗೆ ಬಂದಾಗಲೇ ಅರ್ಥ ಆಗಿತ್ತು ನಮಗೆ ಇದು ಆರಾಮಿರೋದಿಲ್ಲ. ಆಮೇಲೆ ಅಂದ ಮತ್ತೆ ರಿಪೀಟು, ಪಿ ಯು ಸಿ ಒಂದು ಮುಗಿಸ್ಬಿಡು, ಎಲ್ಲ ಆರಾಮಾಗಿರುತ್ತೆ. ಹೀಗೆ ಆರಾಮ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಪ್ರಾಸೆಸ್ಸು. ಐ ಹೋಪ್ ಒಂದು ಒಳ್ಳೆ ಸಂಸ್ಥೆ ಒಳಗೆ ನೀವು ಓದಾಕತ್ತೀರಿ, ಒಳ್ಳೆ ಶಿಕ್ಷಣ ಪಡ್ಕೊಳ್ರಿ. ನಿಮ್ಮ ಕನಸುಗಳೇನೋ ಅವು ಅದೆಲ್ಲದಕ್ಕೂ ಬೆನ್ನು ಹತ್ತಿರಿ. ಆ್ಯಂಡ್ ಪಿ ಯು ಸಿ ಮುಗಿದ ಮೇಲೆ ಏನು ಮಾಡ್ಬೇಕು ಅನ್ನೋದು ಭಾಳ ಗೊಂದಲ ಇರ್ತೈತಿ, ಅಥವಾ 10th ಆದಮೇಲೆ ಗೊಂದಲ ಇರ್ತೈತಿ ಏನೇನು ಮಾಡ್ಬೇಕು ಅಂದ್ಕೊಂಡು. ಫಸ್ಟ್ ಆ ಗೊಂದಲಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ರಿ. ಕೆಲವೊಂದಿಷ್ಟು ಮನೆಯಾಗ ಫೋರ್ಸ್ ಇರ್ತವೆ. ಈಗ ನಮ್ಮ ತಂದೆ ತಾಯಂದಿರು ಏನೋ ಕನಸು ಕಟ್ಟಿರ್ತಾರೆ, ಕೆಲವೊಂದಿಷ್ಟು ಕನಸುಗಳೂ ಹೊರೆ ಆಗಬಹುದು. ಅಂದರೆ ನಾನು ಮಾಡೋಕ್ಕಾಗಿಲ್ಲ, ನನ್ನ ಮಗ ಮಾಡಲಿ ಅಂತ ಅಂದ್ಕೊಂಡು ಅವ್ರೇನೋ ಆಸೆ ಪಟ್ಟಿರ್ತಾರೆ. ಬಟ್ ನಿಮಗೊಂದು ಆಸೆ ಇರ್ತೈತಿ, ಆ ಆಸೆನ ಅವ್ರಿಗೆ ಅರ್ಥಪಡಿಸ್ರಿ. ಆ್ಯಂಡ್ ಅಪ್ಪ ಅವನ್ನ ಬಿಟ್ರಪ್ಪ ಅಂತಂದ್ರೆ ನಮ್ಮ ಜೊತೆಗೆ ಭಾಳಷ್ಟು ಸಮಯ ಕಳೆಯೋದು, ಮತ್ತು ಅಪ್ಪ ಅಮ್ಮನಷ್ಟೇ ಪ್ರೀತಿಯಿಂದ ನಮಗೆ ಚಲೋ ಆಗ್ಬೇಕಂತ ಬಯಸೋರು ಶಿಕ್ಷಣ ಸಂಸ್ಥೆಯವರು, ಟೀಚರ್ಸ್, ಪ್ರಿನ್ಸಿಪಲ್ಸ್ ಮತ್ತು ಸ್ನೇಹಿತರು. ಸೊ ಬಿ ಓಪನ್, ನಿಮ್ಮ ಇಚ್ಛೆಗಳನ್ನು ಅವ್ರ ಜೊತೆಗೆ ಹಂಚ್ಕೊಳ್ರಿ. ನಿಮ್ಮ ಕನಸುಗಳನ್ನ ಬೆನ್ನತ್ರಿ, ಚಲೋ ಆಗಲಿ. ಆ್ಯಂಡ್ ಚಿತ್ರದ ನಿರ್ದೇಶಕರು ಪ್ರವೀಣ್ ಅವರು ನನಗೊಂದು ಕತೆ ಹೇಳಿದ್ರು ಇದಕ್ಕೆ ನಮ್ಮ ಮುಂಚೆ. ಒಳ್ಳೆ ಕತೆಗಾರರು, ಭಾಳ ಚಂದ ಅನಿಸಿತ್ತು. ಆ ಕಾರಣಾಂತರಗಳಿಂದ ಆ ಸಿನಿಮಾನ ಮುಂದುವರ್ಸೋಕ್ಕಾಗಿಲ್ಲ. ಅಂದರೆ ಆ ಕಥೆನ ಇಟ್ಕೊಂಡು ಅದಕ್ಕೂ ಮುಂಚೆ ಒಂದು ಸಿನಿಮಾ ಮುಗಿಸ್ಕೊತೀನಿ ಅಂತ ಅಂದ್ಕೊಂಡು ಈ ಸಿನಿಮಾ ಶುರು ಮಾಡ್ಯಾರ. ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ, ಕ್ರಿಯೇಟಿವ್ ಆಗಿರುವಂಥ ಸ್ಪೇಸ್ ಒಳಗೆ ಕಟ್ಕೊಳ್ಳುವಂಥ ಒಂದು ಕತೆ ಇದು. ಪೋಸ್ಟ್ರು ಭಾಳ ಚಲೋ ಐತಿ. ಸರ್ ಹೇಳ್ದಂಗೆ ಆಗಲೇ ಉಪ್ಪಿ ಸರ್ದು ಸಿನಿಮಾ ನಾವು ಹೆಂಗೆ ಡಿಕೋಡ್ ಮಾಡಿ ನೋಡಬೇಕಾಗಿತ್ತು, ಹಾಗೆ ಈ ಡಿನ ಡಿಕೋಡ್ ಮಾಡಿ ನೋಡ್ಬೇಕನ್ಸುತ್ತೆ. ಟೈಟಲು ಚಲೋ ಐತಿ. ಹೆಚ್ಚೆಚ್ಚು ಕತೆಗಳು ಈ ಭಾಗದಿಂದ ಬರಬೇಕು. ನಾನು ನಮ್ಮೂರು ಆಗಲೇ ಹೇಳ್ದಂಗೆ ನಮ್ಮದು ಉತ್ತರ ಕರ್ನಾಟಕ, ನಮ್ಮದು ಬಾಗಲಕೋಟೆ ಡಿಸ್ಟಿಕ್ಕು. ನಾವು ಸಿನಿಮಾನ ಭಾಳ ಸೆಲೆಬ್ರೇಟ್ ಮಾಡ್ತೀವಿ. ಆ ಕಡೆಯಿಂದ ನಿರ್ದೇಶಕರು, ನಿರ್ಮಾಪಕರು ಬಂದಿರೋದು ಸ್ವಲ್ಪ ಕಮ್ಮಿ, ನಟರುಗಳು ಬಂದಿರೋದು ಕಮ್ಮಿ, ನಾಟಕದೊಳಗಿರ್ತೀವಿ. ಸೊ ಅಲ್ಲಿಂದ ನಮ್ಮ ಜನ್ರೇಷನ್ ಒಳಗೆ ಹೊಸ ತನ್ವಾರಿನ ನಿರ್ದೇಶಕರು ಬರ್ತಾ ಹೋದರು. ಹಂಗೂ ಇಲ್ಲಿಂದನೂ ಬರೋಕ್ಕೆ ಶುರು ಮಾಡಿದ್ರು. ಸಿನಿಮಾ ಎಷ್ಟು ಪ್ರಭಾವ ಇರ್ತೈತೆ ಅಂದ್ರೆ, ಈಗ ನನಗೆ ನಮ್ಮ ದೇಶ ಬಿಟ್ಟು ಬೇರೆ ಕಡೆ ಹೋಗಿರೋದಿಲ್ಲ ಅನ್ಕೊಳ್ರಿ. ಅಲ್ಲಿ ಸಂಸ್ಕೃತಿ ಆಗಲಿ, ಅಲ್ಲಿ ಭಾಷೆ ಆಗಲಿ, ಆ ನೆಲಗಟ್ಟಾಗಲಿ ಗೊತ್ತಾಗೋದು ಪಿಕ್ಚರಿಂದ. ಇಲ್ಲ ಓದಬೇಕು, ಇಲ್ಲ ಯಾವುದಾದ್ರು ಪಿಕ್ಚರ್ ನೋಡ್ಬೇಕು ನಾವು, ಅನ್ಲೆಸ್ ವಿ ಡೋಂಟ್ ಟ್ರಾವೆಲ್. ಹಾಗೆ ಈ ಭಾಗದ ಸಾಂಸ್ಕೃತಿಕ ನೆಲಗಟ್ಟು ಅಂತ ಗೊತ್ತಾಗಿದ್ದು ಕೂಡ ಸಿನಿಮಾಗಳಿಂದ. ನನಗೆ ಅದು ಇನ್ನೂ ಹೆಚ್ಚೆಚ್ಚು ಎಕ್ಸ್ಪ್ಲೋರ್ ಆಗಲಿ,
ರೀಸೆಂಟಾಗಿ ಬಂದಿರುವಂಥ ಸೂ ಫ್ರಮ್ ಸೋ ಸಿನಿಮಾ ತುಂಬ ದೊಡ್ಡದಾಗಿ ಒಂದು ವೇವ್ನ ಕ್ರಿಯೇಟ್ ಮಾಡಿತು. ಮತ್ತಷ್ಟು ನಿರ್ಮಾಪಕರುಗಳಿಗೆ ಹುರುಪನ್ನ ತುಂಬಿತು. ಇಲ್ಲ, ನಾವೊಂದು ರೀಜನಲ್ ಕಥೆಗಳನ್ನ ಇಟ್ಕೊಂಡು ಗೆಲ್ಬೋದು ಅಂತ. ಆ ಥರದ ಸುಮಾರು ಎಕ್ಸಾಂಪಲ್ಗಳಿದ್ದಾವೆ. ಆ್ಯಂಡ್ ಆ ನಿಟ್ಟಿನೊಳಗೆ ಈ ಪಿಕ್ಚರು ಕೂಡ ಒಂದು ಒಳ್ಳೆ ಹಾದಿಯನ್ನು, ಒಂದು ಒಳ್ಳೆ ಆಯಾಮವನ್ನು ಪಡ್ಕೊಂಡು ಮುಂದೆ ಹೋಗುತ್ತೆ ಅಂತ ನನ್ನ ನಂಬಿಕೆ ಐತಿ. ವಿಶ್ವ ಅವ್ರಿಗೆ ಒಳ್ಳೇದಾಗಲಿ. ಪ್ರವೀಣ್ ಅವರು ಅವ್ರದ್ದು ಜರ್ನಿ ಭಾಳ ಡಿಫ್ರೆಂಟ್ ಐತೆ. ಅವರು ಕೆಲಸ ಮಾಡೋಕ್ಕೆ ಹೋಗಿದ್ದು ಬೇರೆ, ಅವರ ಆಸಕ್ತಿ ಬಂದಿದ್ದು ಬೇರೆ ಕಡೆಗೆ. ಅವರು ಶುರು ಮಾಡಿದ ಜರ್ನಿ ಹೇಳ್ಕೊತ ಬಂದರು ನನಗೆ. ಅಂದರೆ ಹೇಳ್ಬೋದಾ, ಅವ್ರು ಬೇರೆ ಕಡೆ ದುಡಿಯೋಕ್ಕಂತ ಹೋಗಿದ್ರು. ಅವರು ಟಿಪ್ಪರ್ ಓಡಿಸ್ತಿದ್ರು. ಇಲ್ಲಿಂದ ಇಲ್ಲಿಗೆ ಸಿನಿಮಾ. ನಾವೇನೋ ಇಂಜಿನಿಯರಿಂಗ್ ಮಾಡಕ್ಕೆ ಬಂದಿದ್ದೆ. ನನಗೂ ಸಿನಿಮಾ ಒಂದು ಡಿಸ್ಟೆನ್ಸ್ ಡ್ರೀಮೇ. ಹಾಗೆ ಪ್ರತಿಭೆ, ಕಲೆ, ಆಸಕ್ತಿ ಯಾರೋ ಒಬ್ಬರು ಸೊತ್ತಾಗಿರಲ್ಲ. ನಮ್ಮ ಅಭಿರುಚಿನ ನಾವು ಎಷ್ಟು ಚೆನ್ನಾಗಿ ನಾವು ಅಧ್ಯಯನದಿಂದ ನಾವು ಬೆಳೆಸ್ಕೊತೀವಿ, ಅಷ್ಟು ಚೆನ್ನಾಗಿ ನಾವು ರೂಪುಗೊಳ್ತಾ ಹೋಗ್ತೀವಿ. ಹಾಗೆ ಈ ಸಿನಿಮಾನು ರೂಪುಗೊಳ್ಳಿ ಅಂತ ಆಶಿಸ್ತೀನಿ. ಆ್ಯಂಡ್ ಸಿನಿಮಾದೊಳಗೆ ಆ್ಯಕ್ಟ್ರ್ ಬಂದಾಗ ಒಂದು ರೇಂಜಿಗೆ ಖುಷಿ ಆಕೈತಿ. ಹೊಸ ಆ್ಯಕ್ಟ್ರ್ ಬಂದಾಗ, ಹೊಸ ಡೈರೆಕ್ಟರ್ ಬಂದಾಗ ಇನ್ನೂ ಖುಷಿ ಆಕೈತಿ. ಬಟ್ ಜಾಸ್ತಿ ಖುಷಿ ಆಗೋದು ಪ್ರೊಡ್ಯೂಸರ್ ಬಂದಾಗ. ಕೆಲಸ ಬೇಕಲ್ಲ. ಆ್ಯಂಡ್ ಎಸ್ಪೆಷಲಿ ಸೆನ್ಸಿಬಲ್ ಆಗಿರುವಂಥ, ಎಜುಕೇಟೆಡ್ ಆಗಿರುವಂಥ ನಿರ್ಮಾಪಕರು ಬಂದಾಗ ಏನಾಕೈತಿ, ಸೆನ್ಸಿಬಿಲಿಟಿ ಇನ್ ಸಿನಿಮಾ ಜಾಸ್ತಿ ಆಕೈತೆ. ಅದು ಯಾಕೆ ಬೇಕು ಅಂತಂದರೆ ತುಲನೆ ಮಾಡ್ಬೇಕಲ್ಲ. ಅದರದ್ದೊಂದು ಸಿನಿಮಾನ ಗೇಜ್ ಮಾಡಬೇಕು, ಒಂದು ಕಥೆನ ಗೇಜ್ ಮಾಡಬೇಕು. ಅದಕ್ಕೊಂದು ಸೆನ್ಸಿಬಿಲಿಟೀಸ್ ಬೇಕಾಕೈತೆ, ಸಂವೇದನಾಶೀಲರಾಗಿರ್ಬೇಕಾಗೈತಿ. ಐ ಹೋಪ್ ನೀವು ಒಳ್ಳೆ ಕಥೆ ಆಯ್ಕೆ ಮಾಡ್ಕೊಂಡಿರಿ ಅನ್ನೊಂದು ನಂಬಿಕೆ ಐತಿ. ಒಳ್ಳೆ ತಂಡನ ಆಯ್ಕೆ ಮಾಡ್ಕೊಂಡಿರಿ ಅನ್ನೋ ನಂಬಿಕೆ ಐತಿ. ಮತ್ತಷ್ಟು ಮುಗದಷ್ಟು ತುಂಬು ಹೃದಯದಿಂದ ಶುಭಾಶಯಗಳನ್ನು ನಿಮಗೆ ಅರ್ಪಿಸ್ತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿದ್ದಕ್ಕೆ. ನಾನು ಯಾವಾಗಲೂ ಇಲ್ಲಿ ಬಂದಾಗ್ಲೂ ಭಾಳ ಖುಷಿಯಿಂದ, ಭಾಳ ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸ್ಯಾರ ಎಲ್ಲರೂ ಕೂಡ. ನೀವು ಅಷ್ಟೇ ಪ್ರೀತಿಯಿಂದ, ಗೌರವದಿಂದ ನನ್ನನ್ನು ಬರ್ಮಾಡ್ಕೊಂಡ್ರಿ. ಸದಾಕಾಲ ನಿಮಗೆ ಒಳ್ಳೆಯದನ್ನ ಬಯಸ್ತಾ ಈ ಒಂದು ವೇದಿಕೆಯಿಂದ ನಾನು ನಿರ್ಗಮಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ ಹಾಗೆ, ಕಥೆಗಾರನೊಬ್ಬನ ಕಥೆ ನಿರ್ದೇಶಕನ ಕೈಗೆ ಸಿಕ್ಕಾಗ ಅದೊಂದು ಸುಂದರ ದೃಶ್ಯ ಕಾವ್ಯವಾಗ್ತದೆ. ಈ ನೂತನ ಚಲನಚಿತ್ರ ಡಿ ಇದರ ಕಥೆಗಾರರು ಮತ್ತು ನಿರ್ದೇಶಕರು ಒಬ್ಬರೇ ಆಗಿದ್ದಾರೆ, ಶ್ರೀ ಪ್ರವೀಣ್ ಜೇಕೆ. ಇದೀಗ ಪ್ರವೀಣ್ ಜೇಕೆ ಅವರಿಂದ ಮಾತು. ನಾನು ತುಂಬ ಮಾತಾಡಬೇಕಂತಲ್ಲ 5 ಗಂಟೆಗೆ ಇದೆಲ್ಲ ಪ್ರಿಪೇರ್ ಆಗಿದ್ದೆ. PUCನೂ ಡಿಗ್ರಿ ಈ ಥರ ಎಲ್ಲ ಓದಿರಲಿಲ್ಲ, ಅಷ್ಟು ಪ್ರಿಪೇರಾಗಿ ಬಂದೆ. ಸಡನ್ನಾಗಿ ನವೀನ್ ಶಂಕರ್ ಸರ್ನ ಫ್ರೆಂಡ್ ಕರ್ಕೊಂಡು ಬರೋದಿತ್ತು. ಕಾಲ್ ಮಾಡಿ ಕಾಲೇ ರಿಸೀವ್ ಮಾಡಿಲ್ಲ. ಕಾರಲ್ಲಿ ಹೋಗ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ದೆ ಹೆಂಗೆ ಮಾತಾಡೋದು ಅಂತ. ಹೋಗ್ತಾ ಪ್ರಾಕ್ಟೀಸೆಲ್ಲ ಹಂಗೇ ಮಾಡ್ತಾಯಿದ್ದೆ ಎಲ್ಲ. ಆನಂತರ ರಿಟರ್ನ್ ಬರುವಾಗ ಇನ್ನೂ ಜೋರಾಗಿ ಸರ್ ಬಂದು ಸರ್ ಹತ್ರ ಸ್ವಲ್ಪ ಮಾತಾಡಿಬಿಟ್ಟು ಕಾರ್ ಓಡಿಸ್ತಾನೆ ಪ್ರಾಕ್ಟೀಸ್ ಮಾಡ್ತಾನೆ ಬಂದೆ. ಬರ್ತಾ ಟ್ರಾಫಿಕಲ್ಲಿ ಅದನ್ನು ಮರ್ತೋಯ್ತು. ನಮ್ಮ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ, ಅದಕ್ಕಿಂತ ಮುಂಚೆ ಇಲ್ಲಿ ಕೂತಿರೋ ನಮ್ಮ ಫೌಂಡರ್ಸ್, ನಾನಿಲ್ಲಿ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ವಾರ್ಡನ್ ಕೆಲಸ ಹುಡ್ಕೊಂಡು ಬಂದಿದ್ದೆ. ಸ್ವಲ್ಪ ಹೊರಗಡೆ ಬಂದಾಗ ವಾರ್ಡನ್ ಕೆಲಸ ಎಲ್ಲ ಹೆಂಗೆ ಅಂತೆಲ್ಲ ಕೇಳಿದೆ. ಏನಿಲ್ಲ, ಆರಾಮಾಗಿ ಮಾಡಬೋದು, ಪರವಾಗಿಲ್ಲ ಅಂದರು. ಅಲ್ಲ, ಮುಂದೆ ಇಂಟ್ರ್ಯೂಗೆ ಬಂದಿದ್ದೆ. ಇಂಟ್ರ್ಯೂಯಲ್ಲಿ JP ಸರ್ ಅಂತ ಇದ್ದರು. ಅವ್ರ ಹತ್ರ ಕೇಳಿದೆ. ಅವರೆಲ್ಲ ಇಂಟ್ರ್ಯೂ ಎಲ್ಲ ಪಾಸು, ಇಲ್ಲಿ ಒಂದು ದಿನ ಇರಬೇಕು ಅದೆಲ್ಲ ಆಯಿತು. ಸರ್ ಮುಖ್ಯವಾಗಿ 4:15 ಎದ್ದೇಳಬೇಕಂತ ಹೇಳಿದರು. 4:15 ಎದ್ದೆಲ್ಲ ಸೀನೇ ಇರಲಿಲ್ಲ ನಮ್ಮ ಎಜುಕೇಷನ್ ನಾವು ಹೋಗ್ತಾ ಇರುವಾಗ. ನೆಕ್ಸ್ಟ್ ಡೇ ಸರ್ ಬರ್ತಿರಲ್ಲ ಅಂದರು. ಸರಿ ಬರ್ತೀನಂತ ಹೋದವನು 2 ತಿಂಗಳಿದ್ರೆ ಬರಲೇ ಇಲ್ಲ ಸೈಡ್. ಆನಂತರ ಸ್ವಲ್ಪ ದಿನ ಮೊದಲೇ ಆ್ಯಡ್ ನೋಡಿದೆ, ಡ್ರೈವರ್ ಬೇಕಾಗಿದ್ದಾರೆ ಅಂತ ಬಂದಿತ್ತು. ಫ್ರೀಲ್ಯಾನ್ಸ್ ಕೆಲಸ ಮಾಡ್ತಾ ಆರಾಮಾಗಿ ಇದ್ಕೊಂಡಿದ್ದೆ. ತಂದೆ ಹೇಳಿದರು, ಅದ್ಯಾವುದೋ ಕ್ರಿಯೇಟಿವ್ ಕಾಲೇಜಲ್ಲಿ ಡ್ರೈವಿಂಗ್ ಜಾಬ್ ಬಿಟ್ಟಿದ್ದಾರೆ ಅಂತ, ಅಲ್ಲಿಗಾದರೂ ಹೋಗು ಮರೆ ಅಂತ. 6,000 5,000 ಇಟ್ಕೊಂಡು ಏನು ಮಾಡ್ತೀಯ ಅಂತ. ಸರಿ ಅಂತೇಳಿ ಡ್ರೈವಿಂಗ್ ಕೆಲಸಕ್ಕೆ ಬಂದೆ. ಡ್ರೈವಿಂಗ್ ಕೆಲಸಕ್ಕೆ ಬಂದು ಕೂತ್ಕೊಂಡಾಗ ಫುಲ್ ಗಡ್ಡ ಎಲ್ಲ ಬಿಟ್ಕೊಂಡು ಬಂದು ನಮ್ಮ ಗಣೇಶ್ ಸರ್ ಅಂತಿದ್ದಾರೆ, ಅವ್ರ ಎದುರುಗಡೆ ಕೂತ್ಕೊಂಡೆ.
ಈ ಥರ ಗಡ್ಡ ಎಲ್ಲ ಬಿಟ್ಕೊಂಡಿದ್ರೆ ಆಗಲ್ಲಪ್ಪ, ಶೇವಿಂಗ್ ಮಾಡ್ಬೇಕಂತ ಹೇಳಿದರು. ಓ ಈ ಕೆಲಸನೂ ಹೋಯ್ತು ಅಂತ ಅವ್ರ ಮುಖನೇ ನೋಡ್ತಿದ್ದೆ. ಸರು ಗಡ್ಡ ಬಿಟ್ಟಿದ್ದಾರೆ, ಪರವಾಗಿಲ್ಲ ಟ್ರಿಮ್ ಮಾಡ್ಕೊಂಡು ಬಂದರೆ ಸಾಕಂತ ಹೇಳಿದ್ರು. ಅವನ್ನ ಒಂದು 30 ಸೆಕೆಂಡ್ ಹಂಗೆ ನೋಡ್ತಾ ಇದ್ದೆ. ಆನಂತರ ಅದೇ ಒಂದು 2 ತಿಂಗಳು ಡ್ರೈವಿಂಗ್ ಕೆಲಸ ಮಾಡ್ತಾ ಒಂದಿನ ಒಂದು ಮಕ್ಕಳನ್ನ ಕಾಮರ್ಸ್ ಕಾಮರ್ಸ್ ಕ್ಲಬ್ಗೆ ಕರ್ಕೊಂಡು ಹೋಗೋದಿತ್ತು. ಆ ದಿನ ಬಸ್ಸಲ್ಲಿ ಹೋಗ್ತಾ ನಾವು ವೀಡಿಯೋ ಎಡಿಟರು, ವೀಡಿಯೋಗ್ರಾಫರು. ನಾವು ಒಂದು ಚೆನ್ನಾಗಿತ್ತು ಪ್ಲೇಸ್ ನೋಡಿ ಒಂದು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕಿದೆ. ಆ ದಿನ ನೆಕ್ಸ್ಟ್ ದಿನ ನಮ್ಮದು ಇಲ್ಲಿ ಆ್ಯಕ್ಚುಲಿ ಲಿಸನ್ ಸರ್ ಅಂತ ಒಬ್ರು ಇದ್ದರು. ಅವ್ರು ನೋಡಿಬಿಟ್ಟಿದ್ದು ಯಾರು ಎಡಿಟ್ ಮಾಡಿ ಅಂತ ಕೇಳಿದ್ರು. ನಾನು ಎಡಿಟ್ ಮಾಡಿ ಸರ್. ನೀನೆಲ್ಲಿ ಎಡಿಟ್ ಮಾಡಿದ್ದು ಮಾರಿ, ನೀನಲ್ಲಿ ಕುತ್ಕೊಂಡು ಮೊಬೈಲಲ್ಲಿ ಮಾತಾಡ್ತಾ ಇದ್ದೆ ಎನಿ ಟೈಮ್, ನೀನು ಎಲ್ಲಿಂದ ಎಡಿಟ್ ಮಾಡ್ತೀಯ ಅಂತ. ಆನಂತರ ಅದು ಈಗ ಸರಿಗೆ ಗೊತ್ತಾಗಿ ಅವರು ಮತ್ತೆ ನನ್ನ ಹತ್ರ ಮಾತಾಡ್ಸಿದ್ರು. ಏನು ನಿಮ್ಗೆ ಎಡಿಟಿಂಗ್ ಎಲ್ಲ ಬರುತ್ತಾ ಅಂತ. ಹೌದು ಸರ್ ಬರ್ತದೆ ಅಂದರು. ಫಸ್ಟ್ ನಂಬಿದ್ರೆಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರು ನನ್ನ ನೋಡಿದ್ದೆಲ್ಲ ಇಯರ್ಫೋನ್ ಇಟ್ಕೊಂಡು ಫೋನ್ ಮಾತಾಡ್ತಾ ಕೂತ್ಕೊಂತಿದ್ದೆ. ಅವಾಗ ಬೇರೆ ಇನ್ನೂ ಮದುವೆ ಆಗಿರಲಿಲ್ಲ, ಇವಾಗೆಲ್ಲ ಕಮ್ಮಿ ಆಗಿದೆ. ಮದುವೆ ಮುಂಚೆ ಫಸ್ಟ್ ಫೋನಲ್ಲಿದ್ರೇ ನೆಕ್ಸ್ಟ್ ಕರೆಕ್ಟಾಗಿ ನಿಮ್ಮ ಜೊತೆ ಮಾತಾಡೋದು, ಮುಂದೆ ಕೆಲಸ ಎಲ್ಲ ಆಗ್ಬೋದು. ಆನಂತರ ಅದೇ ಸರ್ ಅವ್ರು ತುಂಬ ಜನರಿಗೂ ನಮ್ಮ ಮೀಡಿಯಾದಂಥ ಒಂದು ಎಡಿಟಿಂಗ್ ಅಂತ ಒಂದು ಜಾಬ್ ಸೇರಿಸಿದ್ರು. ಮತ್ತು ಎಡಿಟಿಂಗ್ ಮಾಡಿಕೊಂಡು ಇಲ್ಲ ಒಂದು 2-3 ವರ್ಷ ಆಯಿತು. ಆನಂತರ ಸರ್ ಇದೊಂದು ಅರಿವಿಣದಾರಿ ಅಂತ ಬುಕ್ಕು, ಆ ಬುಕ್ಕಿದ ಮೇಲೆ ಸರ್ ಒಂದು ಕಾನ್ಸೆಪ್ಟ್ ಮಾಡುವಣ ಅಂತ ಕೇಳಿದೆ ಸರ್ ಹತ್ರ. ಸರಿ ಮಾಡಿ ಅಂದರು. ಮಾಡಿದೆ. ಅದಕ್ಕೇನು ಕೇಳಿಲ್ಲ, ಏನು ಮಾಡ್ತಾಯಿದ್ದೀರಿ, ಹೆಂಗೆ ಮಾಡ್ತಾಯಿದ್ದೀರಿ ಅಂತ. ಸರ್ ಮಾಡ್ಕೊಂಬರ್ತೀನಿ ಅಂಥೇಳಿ ಮಾಡಿದೆ. ಅದಾದಮೇಲೆ ಅದಕ್ಕೆ ಶಾರ್ಟ್ ಫಿಲ್ಮ್ ಅವಾರ್ಡ್ಸ್ ಎಲ್ಲ ಬಂತು. ಸರ್ ತೊಗೊಂಬಂದು ತೋರಿಸಿದೆ. ಸರ್ ಹೌದಾ ಶಾರ್ಟ್ ಫಿಲ್ಮ್ ಅವಾರ್ಡೆಲ್ಲ ಬಂತಾ ಅಂತ. ಹೌದು ಸರ್ ಏನೋ ಬಂದಿದೆ ಪೊಲ್ಲಾಚಿಯಲ್ಲಿ, ಹೋಗಿ ಬರಬೇಕು ಅಂತೇಳಿ ಹಾಗೆ ಸಿನಿಮಾದು ಸ್ವಲ್ಪ ಸರಿಗೆ ಸರ್ ಈ ಥರ ಕತೆ ಸರ್, ಆ ಥರ ಕತೆ ಸರ್ ಅಂತ ಹೋಗಿ ತಲೆ ತಿಂತಾಯಿದ್ದೆ. ಅವರು ಬ್ಯುಸಿ ಇರ್ತಿದ್ರು. ಸರ್ ಸರಿ ಸರ್ ಹೋಗು ಮತ್ತು ಮಾತಾಡೋಣ ಅಂದರು. ಮತ್ತೆ ಒಂದು 10 ನಿಮಿಷ ಬಿಟ್ಟು ಸರ್ ಈ ಥರ ಇದೆ ಸರ್ ಕತೆ, ಈ ಥರ ಒಂದು ಕತೆ ಹೇಳಿ ಒಂದು ಕಥೆನೇ ಮಾಡಿ ಒಂದು ಸರ್ ಹತ್ರ ಸರ್ ಇದನ್ನು ನಾವೇ ಮಾಡುವ ಅಂತ ಹೇಳಿದ್ರು ಅವರು. ಎಲ್ಲ ಆದಮೇಲೆ ಹಾಗೆ ಹೀರೋ ಬೇಕಲ್ಲ, ವಿನಯ್ ರಾಜ್ಕುಮಾರ್ ಸರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ವೀಡಿಯೋ ಕಾಲಲ್ಲೇ ಕತೆ ಹೇಳಿದ್ವಿ. ತುಂಬ ಚೆನ್ನಾಗಿದೆ ಸರ್, ಇಲ್ಲಿ ಬರಬೇಕಲ್ಲ ನೀವಂತ. ಬರಬೇಕಲ್ಲ ಸರ್, ಸರಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸ್ವಲ್ಪ ದಿನ ಆದಮೇಲೆ ಇನ್ನೊಮ್ಮೆ ಕಾಲ್ ಮಾಡಿದೆ. ಸರ್ ನಾನು ಬೇರೆ ಸಿನಿಮಾದಲ್ಲಿ ಇದ್ದೀನಿ, ನೆಕ್ಸ್ಟ್ ಟೈಮ್ ನೋಡುವ ಅಂದರು. ಸರ್ ಈಗ ಹೋಯ್ತಲ್ಲ ಅಂತ ಹೇಳಿ ಇನ್ನೊಂದು ನವೀನ್ ಶಂಕರ್ ಸರ್ ನಂಬರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಕೊಟ್ಟರು. ಸರಿಗೆ ಕಾಲ್ ಮಾಡಿ ಸರ್ ಒಂದು ಆನ್ಲೈನ್ ಸ್ಟೋರಿ ಇದೆ ಸರ್ ಕೇಳ್ತೀರಾ ಅಂತ ಕೇಳಿದೆ. ಸರ್ ಬನ್ನಿ ನನಗೆ ಸ್ವಲ್ಪ ಬಿಸಿ ಇದ್ದೀನಿ, ಬಂದು ಕಾಲ್ ಮಾಡಿ ಬನ್ನಿ ಹೇಳ್ತೀನಿ ಅಂತ. ಬೆಂಗಳೂರಿಗೆ ಅದೇ ಥರ ಸೇಮ್ ಇದೇ ಥರ ಪ್ರಿಪೇರ್ ಎಲ್ಲ ಹಾಕ್ಕೊಂಡು ಫುಲ್ಲು ನೈಟಲ್ಲಿ ಕೂತ್ಕೊಂಡು ಕತೆ ಎಲ್ಲ ಸೈಕಾಗಿ ನರೇಷನ್ ಮಾಡಿಬಿಡುವಂತ ಹೋದೆ ಬೆಂಗಳೂರಿಗೆ. ಹೋದ ತಕ್ಷಣ ಸರ್ ನೋಡಿದ ತಕ್ಷಣ ಫುಲ್ ಹಿಂಗೆಲ್ಲ ಏರ್ ಬ್ಯಾಂಡೆಲ್ಲ ಹಾಕ್ಕೊಂಡು ಬಂದ ತಕ್ಷಣ ಖಾತೆ ಗೀತೆ ಎಲ್ಲ ಮಾಡ್ದೋಯ್ತು. ಬಂದರು ಮತ್ತು ಸರ್ ಬಂದರು, ನಮ್ಮ ಜೊತೆ ನಮ್ಮ ಫ್ರೆಂಡು ಬಂದಿದ್ದರು. ಹೇಳ್ಗುರು ಆರಾಮಾಗಿ ಪಾಸ್ ಆಗುತ್ತೆ ಅಂತ. ಏನು ಹೇಳಿದ್ರು ಗುರು ಎಲ್ಲ ಮರ್ತೋಯ್ತು, ನನ್ನ ಕತೆ ನನಗೆ ಮರ್ತೋಯ್ತು ಅಂತ ಮಾತಾಡ್ಬಿಟ್ಟು ಸರ್ ಬಂದರು ಸರ್ ಒಂದು 10 ನಿಮಿಷದಲ್ಲಿ ಒಂದು ಕತೆ ಹೇಳಿ. ನಾನು 2 ಅವರ್ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದೆ. ಸರ್ 10 ನಿಮಿಷದಲ್ಲಿ ಕತೆ ಹೇಳಿ ಅಂದರು. 2 ಅವರ್ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ವಿ, 10 ನಿಮಿಷದಲ್ಲಿ ಹೆಂಗೆ ಕತೆ ಹೇಳೋದು? ನಾವು ಫಸ್ಟೇ 5 ಮಾರ್ಕಿಗೆ ಓದಿದ್ದೆ, 2 ಮಾರ್ಕ್ ಬರ್ತಿದ್ವಿ. ಇದು ಹಿಂಗೆ ಆಗ್ತಿದೆಯಲ್ಲ ಅಂತೇಳಿ ಸರ್ ಹತ್ರ 10 ನಿಮಿಷಕ್ಕೆ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಸರ್ ಹಿಂಗೆ ನೋಡ್ತಾಯಿದ್ರು, ಏನೋ ಹೇಳ್ತಾ ಇದ್ದಾನಂತ. ಅವರಿಗೆ ಲಾಸ್ಟಿಗೆ ಸರ್ ನಿಮಗೆ ಸರ್ ನನಗೆ ಹಿಂಗೆ ನರೇಷನ್ ಮಾಡೋಕ್ಕೆ ಬರಲ್ಲ ಸರ್, 1 ಅವರ್ ಟೈಮ್ ಇದ್ದರೆ ನರೇಷನ್ ಮಾಡ್ತೀನಿ. ಸರಿ ನರೇಷನ್ ಮಾಡಿ ಅಂತ ಹೇಳಿದರು. ತುಂಬ ಮೆಚ್ಕೊಂಡ್ರು ಕತೆ ಬಗ್ಗೆ, ನೋಡೋಣ ಅಂತ ಹೇಳಿದರು. ಆನಂತರ ಸರ್ ಜೊತೆ ಕತೆ ನರೇಷನ್ ಮಾಡಿ ಆದಮೇಲೆ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಹೀರೋರ ಹತ್ರ ಕತೆ ನರೇಷನ್ ಮಾಡೋದು ಈಸಿಯಾಗಿತ್ತು ನನಗೆ. ಓಕೆ ಈ ಥರ ನರೇಷನ್ ತುಂಬ ಜನನೂ ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ರು. ಅವ್ರವ್ರ ಶೆಡ್ಯೂಲಲ್ಲಿ ಮಾಡೋಕ್ಕಾಗಲಿಲ್ಲ. ಅದೇ ಕತೆನ ನಮ್ಮ ದೇವರು ನಮ್ಮ ಹೀರೋ ಇಲ್ಲಿದ್ದೇ ಹೀರೋ ಅವ್ರಿಗೆ ಕಥೆಯಲ್ಲಿ ಒಪ್ಪಿಸಿದ್ದೀನಿ. ಅದು ಇದೆ. ಅದಕ್ಕಿಂತ ಮುಂಚೆ ವಿಶು ಅವರು ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅವ್ರು ಹೇಳ್ತಾಯಿದ್ರು ಯಾವುದೋ ಸಣ್ಣ ಸಿನಿಮಾ ಮಾಡೋಣ ಅಂತ. ಸಣ್ಣ ಸಿನಿಮೆ ಅಂತ ಮಾಡೋ ಸರ್, ದೊಡ್ಡ ಸಿನಿಮಾನೇ ಮಾಡೋಣ, ಬಜೆಟ್ ಇದ್ದರೆ ಎಲ್ಲ ಆಗುತ್ತೆ ಅಂದೆ. ಬಜೆಟ್ ಬೇಕಲ್ಲ, ಬಜೆಟ್ ಹುಡುಕ್ಬೇಕು ಸರ್, ಎಲ್ಲಿಂದ ಬರುತ್ತೆ? ಹುಡುಕಿದ್ರೆ ಎಲ್ಲ ಬರ್ತದೆ ಅಂತ ಹೇಳಿದೆ. ಅವ್ರು ಮತ್ತೆ ನಾನು ಹೀರೋ ಆಗಿ ಒಂಥರ ಲಾಂಚ್ ಆಗುವಂತಿದ್ದೀನಿ. ಅವ್ರು ಆ್ಯಕ್ಚುಲಿ ಡೈರೆಕ್ಷನ್ನೆಲ್ಲ ಕಲ್ತಿದ್ದು. ಹೀರೋ ಆಗಿ ಲಾಂಚ್ ಆಗಬೇಕಂದ್ರೆ ಸ್ವಲ್ಪ ಎಲ್ಲ ಟ್ರೈನಿಂಗೆಲ್ಲ ಆಗಬೇಕಲ್ಲ ಸರ್. ಅದಕ್ಕೆ ಸರಿ ನಾನು ಟ್ರೈನಿಂಗೆಲ್ಲ ಮಾಡ್ಕೊಂಬರ್ತೀನಿ ಅಂತೇಳಿ 1 ವರ್ಷ ಬೆಂಗಳೂರಿಗೆ ಹೋದವರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಸರ್. ಫುಲ್ ಟ್ರೈನಿಂಗಲ್ಲಿ ಫುಲ್ ಬ್ಯುಸಿಯಾಗಿಬಿಟ್ಟಿದ್ರು. ಸ್ವಲ್ಪ ದಿನ ಬಿಟ್ಟು ಏನಾಯಿತು ನಿಮ್ಮದು ಪ್ರೀವಿಯಸ್ ಸಿನಿಮಾ ಅಂತ ಕೇಳಿದರು. ಅದು ನಡೀತಾ ಇದೆ, ಅದು ಮುಂದೆ ಹೋಗಿದೆ, ಆಗಸ್ಟ್ ಸೆಪ್ಟೆಂಬರಲ್ಲಿ ಯಾವ್ದಾದ್ರು ಒಂದು ಕತೆ ಇದ್ದರೆ ಮಾಡೋಣ ಅಂತೇಳಿದರು.
ಲಾಸ್ಟ್ಗೆ ಸರಿ 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 ಅಂದಮೇಲೆ ಲಾಸ್ಟ್ಗೆ ಅವರೇ ಹೇಳಿದರು ಲೈನು, ಈ ಥರ ಒಂದು ಲೈನ್ ಇದೆ, ಇದನ್ನು ಡೆವಲಪ್ ಮಾಡಿಕೊಂಡು ನಾವು ಒಂದು ಸ್ಕ್ರೀನ್ ಪ್ಲೇ ಮಾಡಿ ನಾವು ಮಾಡೋಣ ಅಂತ. ಸರಿ ಅಂತ ಎಲ್ಲ ಸ್ಕ್ರೀನ್ ಪ್ಲೇ ಮಾಡಿ ಇವಾಗ ಡಿ ಟೈಟಲ್ ಲಾಂಚ್ ತನಕ ಬಂದು ನಿಂತಿದೆ. ಈ ಟೀಮಲ್ಲಿರೋ ನಮ್ಮ ಬೇರೆ ನಮ್ಮ ಅಗ್ನಿವೇಶ್ ಅಂತ ಸರ್, ಅವ್ರು ಅಗ್ನಿವೇಶ್ ಅಂತ ಧಕ್ಕೆ ಅಂತ ಒಂದು ಸಿನಿಮಾ ನೋಡಿ ಓಕೆ ಮ್ಯೂಸಿಕಲ್ಲಿ ಒಪ್ಕೊಂಡು ಸರ್ ಅವ್ರ ಬಗ್ಗೆ ನಮ್ಮ ಸಾತ್ವಿಕ್ ಶಂಕರ್ ಶೆಟ್ಟಿ ಅಂತ ಧಕ್ಕೆ ಡೈರೆಕ್ಟ್ ಹೇಳಿದರು, ನಮಗೆ ಕಮ್ಮಿ ಬಜೆಟಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೋ ಅಂತ. ಆವಾಗಲೇ ಸರ್ ಇವಾಗಲೇ ಒಂದು ಕಾನ್ಫರೆನ್ಸ್ ಕಾಲ್ ಹಾಕಿ ಇವತ್ತೇ ಮಾತಾಡಿ ಇವತ್ತೇ ಲಾಕ್ ಮಾಡಬೇಡಣ, ಕಮ್ಮಿ ಬಜೆಟ್ ಭಾರಿ ಕಷ್ಟ ಆಗಿಬಿಟ್ಟಿದೆ ಇವಾಗ ಅಂತ ಅವ್ರಿಗೆ ಕಾಲ್ ಮಾಡಿ ಕತೆ ಹೇಳಿದೆ. ಇವನು ಕತೆ ಹೇಳ್ತಿರೋಗಿ ಹಿಂಗೆ ನೋಡ್ತಿದ್ರು, ಇವನ ಭಾರಿ ಯಾವುದೋ ವಿಜಯ್ ಸರಿಗೆ, ದರ್ಶನ್ ಸರ್ಗೆ, ಸುದೀಪ್ ಸರ್ಗೆ ಹೇಳೋ ಥರ ತುಂಬ ಅಗ್ರೆಸಿವ್ ಆಗಿ ಹೇಳ್ತಾ ಇದ್ದಾನಂತ. ಲಾಸ್ಟಿಗೆ ಅವರು ತುಂಬ ಚೆನ್ನಾಗಿದೆ ಸರ್ ಮಾಡೋಣ ಅಂತ ಹೇಳಿದರು. ಅದ್ರ ಬಗ್ಗೆ ಎಲ್ಲ ನಮ್ಮ ಕೋ ಡೈರೆಕ್ಟ್ರು ಸಾತ್ವಿಕ್ ಅವರಿಗೆ ಬಿಟ್ಬಿಟ್ಟಿದ್ದೆ ನಾನು. ಆನಂತರ ನಮ್ಮ ಎಡಿಟರ್ ಅಮೀನ್ ಅಂತ ಅವ್ರ ಧಕ್ಕೆ ಎಡಿಟರ್, ಅವ್ರ ಎಡಿಟಿಂಗ್ ನೋಡಿ ತುಂಬ ಭಾರಿ ಖುಷಿಯಾಗಿತ್ತು. ಆನಂತರ ನಮ್ಮ ಡೈರೆಕ್ಷನ್ ಟೀಮ್ ಮೊಹಮ್ಮದ್ ಸಜಿನ್ ಅಂತ ಬಂದಿದ್ದಾರೆ, ಅವರು ತುಂಬ ಒಳ್ಳೆ ಶಾರ್ಟ್ ಫಿಲ್ಮ್ ಮೇಕರ್ ಸರ್, ತುಂಬ ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ. ನಾನು ಅವ್ರು ಶಾರ್ಟ್ ಫಿಲ್ಮ್ ಮಾಡಿಬಿಟ್ಟು ನಾವಲ್ಲೇ ಯಾಕೆ ಹಿಂಗೆ ಮಾಡಿಲ್ಲ ಅಂತ ಥರ ಇತ್ತು ಆ ಶಾರ್ಟ್ ಫಿಲ್ಮು. ಸಣ್ಣದಾಗಿ ತುಂಬ ಚೆನ್ನಾಗಿ ಕತೆ ಅದರಲ್ಲಿ ವಿವರಣೆ ಮಾಡಿದರು. ಆನಂತರ ಎಲ್ಲಕ್ಕಿಂತ ಮುಖ್ಯ ನಾನು ಯಾವಾಗ ಕತೆ ಮಾಡಿದರೂ ನಮ್ಮ ಹುಡುಗ ಎಲ್ಲಲಿಂಗ್ ಅಂತ ನನ್ನ ಫ್ರೆಂಡು, ನನ್ನ ಜೊತೆ ಪಿ ಜಿಯಿಂದ ಟ್ರಾವೆಲ್ ಮಾಡಿದವರು ಅಕಾಡೆಮಿಯಲ್ಲಿ, ಅವ್ರ ಹತ್ರ ಹೇಳಿದೆ ಗುರು ಈ ಥರ ಒಂದು ಕತೆ ಇದೆ ಅಂತ. ಈ ಗುರು ಸಣ್ಣ ಸಣ್ಣ ಕತೆ ಎಲ್ಲ ಮಾಡಬಾರ್ದು, ನಾನಿವಾಗ ಶಿವನ ಅವರು ಸಂಸ್ಥೆಯಲ್ಲೆಲ್ಲ ಮಾಡ್ತಾಯಿದ್ದೀನಿ, ನೀನು ಸ್ವಲ್ಪ ಬರಿತಾ ಹೋಗು ತುಂಬ ದೊಡ್ಡದಾಗುತ್ತೆ, ಮತ್ತು ದೊಡ್ಡದಾದ್ಮೇಲೆ ದೊಡ್ಡವರೇ ಸಿಗ್ತಾರಂತ. ಹೌದು ಮಾರ್ರೆ, ದೊಡ್ಡದಾದ್ಮೇಲೆ ದೊಡ್ಡವ್ರು ನಿನಗೆ ಸಿಕ್ಬಿಟ್ಟಿದ್ದಾರೆ, ನಮಗೆ ಎಲ್ಲಿ ಸಿಗ್ತಾರೆ ಅಂತ ಹೇಳಿದಾಗ ಈ ಸೈಡಿಂದ ಅಸೋಸರ್ಗೆ ನೆಪ್ಸ್ತಿದ್ರು, ಅಸೋಸರ್ ಇದ್ರೆ ನೋಡ್ಕೊಳ್ತಾರಂತ. ಹಾಗೆ ಕತೆ ಮಾಡಿಕೊಂಡು ಈಗ ಈ ಥರ ಒಂದು ಕತೆ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಕತೆ. ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಕತೆನ ಚಿತ್ರಕಥೆನ ಒಂದು ಒಳ್ಳೆಯ ಸಿನಿಮಾಟೋಗ್ರಫಿ ನಮ್ಮ ಶ್ರೀನಿವಾಸ್ ಇದ್ದಾರೆ, ಅವ್ರ ಜೊತೆಲ್ಲೇ ಮಾತಾಡಿದ್ದೀವಿ, ಒಳ್ಳೆಯಲ್ಲೆಲ್ಲ ಆಗಿದೆ. ಇನ್ನೇನು ಏಪ್ರಿಲಲ್ಲಿ ಶೂಟ್ ಆಗೋ ಪ್ಲಾನಲ್ಲಿದ್ದೇವೆ ನಾವು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಡಿ ಚಲನಚಿತ್ರದ ತಾಂತ್ರಿಕ ವಿಭಾಗದ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರೂ ಒಬ್ಬೊಬ್ಬರಾಗಿ ಬಂದು ವೇದಿಕೆಗೆ ಬಂದು ಈ ಸಮಾರಂಭದ ಅತಿಥಿಗಳಾದ ಶ್ರೀ ನವೀನ್ ಶಂಕರ್ ಅವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಾತ್ವಿಕ್ ನಮ್ಮ ಕೋ ಡೈರೆಕ್ಟ್ರ್ ನಮ್ಮ ಸಿನಿಮಾದಲ್ಲಿ, ಅವ್ರು ಆ್ಯಕ್ಚುಲಿ ಒಂದು ಸಿನಿಮಾ ಡೈರೆಕ್ಟ್ರು. ಎಲ್ಲಲಿಂಗ ಕೋ ಡೈರೆಕ್ಟ್ರು, ಬನ್ನಿ ಸರ್. ಮ್ಯೂಸಿಕ್ ಡೈರೆಕ್ಟರ್ ಅಗ್ನಿವೇಶ್, ಮೊಹಮ್ಮದ್ ಸಜೀನ್, ಹಮೀಮ್ ಸರ್ ಬನ್ನಿ ಸರ್. DOP ಶ್ರೀನಿವಾಸ್ ಸರ್, ಕೊರಿಯೋಗ್ರಾಫರ್ ಪ್ರವೀಣ್ ಸರ್ ಬನ್ನಿ ಸರ್. ನಮ್ಮ ಡೈಲಾಗ್ ರೈಟರು ಸರ್ ಬನ್ನಿ ಸರ್. ಪ್ರಸಾದ್ ಅರ್ವ ಸರ್ ಬನ್ನಿ ಸರ್. ಮೇಕಿಂಗ್ ಆ್ಯಂಡ್ ಸ್ಟಿಲ್ಸ್ ವಿನಾಯಕ್ ಕುಲಾಲ್ ಬನ್ನಿ. ಶ್ರೀನಿವಾಸ್ ಸರ್ ಮತ್ತು ಸುನಿಲ್ ಸರ್ ಬನ್ನಿ ಸರ್ ಬನ್ನಿ. ಶ್ರೀನಿವಾಸ್ ಸರ್ ಬನ್ನಿ ಸರ್. ನಾ ಇಷ್ಟೆಲ್ಲ ಡೈರೆಕ್ಟರ್ ಆಗಬೇಕಂದ್ರೆ ಕಾರಣ ನಮ್ಮ ಅಮ್ಮ, ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸರ್. ಅಮ್ಮ ಬನ್ನಿ, ವೇದಿಕೆ ಬನ್ನಿ. ಆತ್ಮೀಯರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕರಾದ ಶ್ರೀ ಅಶ್ವಥ್ SL. ಕಲೆ, ಸಾಹಿತ್ಯ, ಸಂಸ್ಕೃತಿ ಮುಂತಾದ ವಿಚಾರಗಳ ಬಗ್ಗೆ ಅತೀವ ಆಸಕ್ತಿಯನ್ನು ಹೊಂದಿರೋ ಇವರು ಇದೀಗ ತನ್ನ ಮಡದಿ ಶ್ರೀಮತಿ ಶುಭಲಕ್ಷ್ಮಿ ಅವರ ಜೊತೆಗೂಡಿ ವಿಭಾ ಪ್ರೊಡಕ್ಷನ್ಸ್ ಅನ್ನುವ ಸಂಸ್ಥೆಯ ಮೂಲಕವಾಗಿ ಹೊಸ ಕೈಂಕರ್ಯಕ್ಕೆ ಇಟ್ಟಿದ್ದಾರೆ. ಇದೀಗ ಶ್ರೀ ಅಶ್ವಥ್ SL ಅವರಿಂದ ಅಧ್ಯಕ್ಷೀಯ ಮಾತು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಸ್ಥಾಪಕ ಮಿತ್ರರಾಗಿರುವಂಥ ವಿದ್ವಾನ್ ಗಣಪತಿ ಭಟ್ರೆ, ಆದರ್ಶ್ MK ಅವರೇ, ಗಣಪತಿ KS ಅವರೇ, ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ನಟರಾಗಿರ್ತಕ್ಕಂಥ ನವೀನ್ ಶಂಕರ್ ಅವರೇ, ಪ್ರೀತಿಯ ವಿದ್ಯಾರ್ಥಿಗಳೇ,
ಇದು ಸ್ವಲ್ಪ ನನ್ನ ಔಟ್ ಆಫ್ ಸಿಲೆಬಸ್, ಯಾಕೆಂದರೆ ಸಿನಿಮಾಗಳ ಬಗ್ಗೆ ಮಾತಾಡಿ ನಮಗೆ ಅನುಭವ ಇಲ್ಲ ಸರ್. ಎಲ್ಲ ಶಿಕ್ಷಣ, ಒತ್ತಡ, ಸ್ಫೂರ್ತಿ, ಪ್ರೇರಣೆ ಹೀಗೆ ಮಾತಾಡಿ ಅಭ್ಯಾಸ. ಆದರೂ ಇದರ ಬಗ್ಗೆ ಸ್ವಲ್ಪ ಪ್ರಯತ್ನ ಪಡ್ತೇನೆ. ವೇದಿಕೆಯಲ್ಲಿ ಕೂತು ಚೀಟಿ ಮಾಡಿದ್ದೇನೆ, ಯಾಕಂದ್ರೆ ನಾರ್ಮಲ್ ನಾನು ಭಾಷಣ ಮಾಡುವಾಗ ಚೀಟಿ ಇಟ್ಕೊಳ್ಳೋದಿಲ್ಲ. ಇವತ್ತು ಅಪರೂಪಕ್ಕೆ ಚೀಟಿ ಬಳಸ್ತಾ ಇದ್ದೇನೆ. ಒಂದೇ ಲೈನಲ್ಲಿ ಇದರ ಬಗ್ಗೆ ಹೇಳಬೇಕಂತಂದರೆ, ಬಹುಶಃ ಪ್ರವೀಣ್ ಮಾತಾಡುವಾಗ ತಾವುಗಳೆಲ್ಲ ಗಮನಿಸಿರ್ಬೋದು. ಪ್ರವೀಣ್ ಅಂತಂದರೆ ಹೆಚ್ಚು ಕಡಿಮೆ ನಮ್ಮ ಮಕ್ಕಳಲ್ಲಿ ನೋಡಿರ್ತಾರೆ. ನಮ್ಮ ಕ್ರಿಯೇಟಿವ್ ಮೀಡಿಯಾದಲ್ಲಿ ಅವರು ಕೂಡ ಒಬ್ಬ ವಿಡಿಯೋ ಎಡಿಟರ್ ಆಗಿ ತುಂಬ ಕಡೆ ನಮ್ಮ ಕ್ಯಾಮೆರಾ ವರ್ಕನ್ನು ಕೂಡ ತಾವುಗಳೆಲ್ಲ ಗಮನಿಸಿರ್ತೀರ. ಸಾಮಾನ್ಯವಾಗಿ ಕ್ರಿಯೇಟಿವ್ ಸಂಸ್ಥೆಯಲ್ಲಿ ಈ ರೀತಿಯ ಹಲವು ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥ ಪ್ರತಿಭೆಗಳ ಅವರನ್ನು ಪೋಷಿಸುವಂಥ, ಅದಕ್ಕೊಂದು ಮನ್ನಣೆ ಸಿಗಬೇಕಂತ ಹೇಳುವಂಥ ಮನಸ್ಥಿತಿ ನಮ್ಮ 7 ಜನರು ಮೊದಲ ದಿವಸಗಳಿಂದ ಬೆಳೆಸ್ಕೊಂಡು ಬಂದೇವೆ. ಅಂದರೆ ನಮ್ಮಲ್ಲಿ ಯಾವುದೇ ಕಾರ್ಯಕ್ಕೆ ಅವರು ಸೇರಿದರೂ ಕೂಡ, ಯಾವುದೇ ವರ್ಗದ ಸಿಬ್ಬಂದಿಯಾಗಿ ಅವರು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ರು ಕೂಡ ಅವರ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಕೆಲಸ ಆಗುತ್ತೆ. ಹಾಗೆ ಪ್ರವೀಣ್ ನಮಗೆ ಈ ವಿಭಾಗಕ್ಕೆ ಸಿಕ್ಕಿರುವಂಥದ್ದು. ಅವರೇ ಹೇಳಿದ ಹಾಗೆ ಡ್ರೈವರ್ ಆಗಿ ಬಂದರು. ಆಮೇಲೆ ಅವರ ಇದರಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಮತ್ತು ಕ್ರಿಯೇಟಿವ್ ಮೀಡಿಯಾದಲ್ಲಿ ಅವ್ರನ್ನ ಕೂರಿಸಿದ್ವಿ. ಒಂದಷ್ಟು ಆಗೆಲ್ಲ ಅವ್ರಿಗೆ ಹೆಸರಿದ್ದರೆ 30 ಸೆಕೆಂಡ್ ಪ್ರವೀಣ್ ಅಂತ. ಅಂದರೆ ಮೊಟ್ಟ ಮೊದಲಿಗೆ 30 ಸೆಕೆಂಡಿನ ನಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ವಿಡಿಯೋ ಬರುವಾಗ ಆ ಎಲ್ಲವನ್ನು ಕ್ಯಾಪ್ಚರ್ ಮಾಡಿ ಅದನ್ನು ನಮ್ಮ ಮೊಬೈಲ್ಗಳಲ್ಲಿ ಕ್ಯಾಪ್ಚರ್ ಮಾಡ್ತಿದ್ರು. ಮೊದಲಿಗೆ ಎಲ್ಲ ಕ್ಯಾಮ್ರಾ ಇರಲಿಲ್ಲ. ಅದನ್ನು 30 ಸೆಕೆಂಡ್ ವಿಡಿಯೋಗೆ ಅದನ್ನು ರೂಪುಗೊಳಿಸಿಕೊಂಡು ನಮ್ಮ ಸ್ಟೇಟಸ್ಗಳಲ್ಲಿ ಆ ವಿಡಿಯೋ ಹೋಗ್ತಾ ಇತ್ತು. ಹಾಗಾಗಿ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು ಪ್ರೀತಿಯಿಂದ ಅವ್ರನ್ನ 30 ಸೆಕೆಂಡ್ ಪ್ರವೀಣ್ ಅಂತಲೇ ಕರಿತಾ ಇದ್ರು. ಅಂದರೆ ಅಷ್ಟು ಚೆಂದಾಗಿ ಆ ವಿಡಿಯೋಗಳನ್ನು ಎಡಿಟ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅದು ನಮ್ಮ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಅದು ಪೋಸ್ಟ್ ಆಗ್ತಾಯಿತ್ತು. ಅಲ್ಲಿಂದ ಮುಂದುವರೆದ ಭಾಗವಾಗಿ ಅವರೇ ಹೇಳಿದಾಗ ಹೀಗೆ ಆಗಾಗ ನಾನು ಚೂರು ಟೈಮ್ ಸಿಕ್ಕರೆ, ನಾನು ಎಲ್ಲರೂ ಹೊರಗಡೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ನನ್ನೊಟ್ಟಿಗೆ ಡ್ರೈವಿಂಗ್ ಬರ್ತಾಯಿದ್ರು. ಅವಾಗೆಲ್ಲ ಎಡ್ಜಲ್ಲಿ ಒಂದು ಕತೆ ಹೇಳ್ತಾಯಿದ್ರು. ಸೊ ಅವರ ಕತೆಗಳನ್ನ ಕೇಳಿಸ್ಕೊಂಡು ನನಗೆ ಈ ಸಿನಿಮಾದ ಬಗ್ಗೆ ಸ್ವಲ್ಪ LKG UKG ಕೂಡ ಗೊತ್ತಿರಲಿಲ್ಲ. ಅವರಿಂದ ಎಲ್ಲವನ್ನ ಕೇಳಿಸ್ಕೊಂಡು ಸುಮಾರು ಮಾಹಿತಿ ಗೊತ್ತಾಯಿತು. ಅಲ್ಲಿಗೆ ಅವ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯಾವ್ದಾದ್ರು ಶಾರ್ಟ್ ಮೂವಿ ಮಾಡಿ ಬರೋರು, ಎಲ್ಲೋ ಒಂದು ಅರ್ಧಕ್ಕೆ ಸ್ಟ್ರಕ್ ಆದಾಗ, ಫೈನಾನ್ಷಿಯಲ್ ಸಪೋರ್ಟ್ ಬೇಕಿದ್ದಾಗ ಬಂದು ತಲೆ ಕೆರೆವಾಗ ನಂಗೆ ಅರ್ಥ ಆಗ್ತಾ ಇತ್ತು. ಮತ್ತು ಎಷ್ಟು ಬೇಕು ಅಂತ ಕೇಳಿ ಅದು ಚಿಕ್ಕ ಅಮೌಂಟ್ ಕೊಡ್ತಾ ಇದ್ದೆ. ನಾನು ಕೊಟ್ಟು ಮುಗಿದ ನಂತರ ನೆಕ್ಸ್ಟ್ ನಿಧಾನಕ್ಕೆ ಆದರ್ಶ್ ಸರ್ ಹತ್ರ ಹೋಗ್ತಾ ಇದ್ರು. ಏನೋ ಇನ್ನೂ ಸ್ವಲ್ಪ ಹೆಚ್ಚಿನ ಸಹಕಾರ ಬೇಕಿದ್ರೆ ಅವ್ರ ಹತ್ರ ಕೇಳ್ತಾ ಇದ್ರು. ಆಮೇಲೆ ಗಣಪತಿ ಸರ್, ಆಮೇಲೆ ಗಣ್ಣ ಸರ್, ಅಮೃತ್ ಸರ್, ಗಣಪತಿ ಭಟ್ರು, ಹೀಗೆ ವಿಮಲ್ ಸರ್, ಎಲ್ರಿಗೂ ಫೋನ್ ಮಾಡಿ ಒಂದೊಂದು ಕಥೆಯನ್ನು ಆಗಾಗ ಅವರು ಅದನ್ನು ಇಂಪಾರ್ಟ್ ಮಾಡ್ತಿದ್ರು, ನಿಧಾನಕ್ಕೆ ತರ್ತಾ ಇದ್ರು. ಹಾಗೆ ಅರಿವಿನ ದಾರಿ ಪುಸ್ತಕ ಬಂತು. ಅವರೇ ಒಂದು ಸ್ಕ್ರಿಪ್ಟ್, ಒಂದು ಆಲೋಚನೆ ಮಾಡ್ಕೊಂಡು ಬಂದರು. ಸರ್ ಇದಕ್ಕೊಂದು ಚಂದ ಮಾಡಿ ಒಂದು ಶಾರ್ಟ್ ಮೂವಿ ಮಾಡುವ ಸರ್ ಅಂತ. ತುಂಬ ಬ್ಯೂಟಿಫುಲ್ ಆದ ಪ್ಲ್ಯಾನ್ ಮಾಡಿ ಅರಿವಿನ ದಾರಿ ಬಗ್ಗೆ ಭಾಳ ದೊಡ್ಡ ಮೆಚ್ಚುಗೆ ಬಂತು. ಒಂದು ಒಳ್ಳೆಯ ಶಾರ್ಟ್ ಮೂವಿ ಆಗಿ ಅದು ಹೊರಗಡೆ ಬಂತು. ಆಮೇಲೆ ನನಗೆ ಭಾಳ ಆಶ್ಚರ್ಯ ಅಂತಂದರೆ ಪ್ರವೀಣ್ ಗುರುತಿಸ್ತಕ್ಕಂಥ ಆ್ಯಕ್ಟಿಂಗ್ ಮೋಡ್, ಅಂದರೆ ಯಾರನ್ನ ಇದಕ್ಕೆ ಹಾಕಿದರೆ ಅದು ಸ್ಯೂಟ್ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾರೆ. ಅವರ ಆ ರೀತಿಯ ಸಿನಿಮಾ ಕ್ಷೇತ್ರದ ಎಲ್ಲ ಪ್ರತಿಭೆಗಳು ನನಗೆ ಗೊತ್ತಾಗಿರುವಂಥದ್ದು ಅರಿವಿನ ದಾರಿ ಶಾರ್ಟ್ ಮೂವಿ ಮಾಡುವಾಗ. ನಮ್ಮಲ್ಲೇ ಇರ್ತಕ್ಕಂಥ ಒಬ್ಬರು ಆನಂದ್ ಶರ್ಮಾ ಅಂತ ಹೇಳುವ ಬೆಸ್ಟ್ ಫ್ಯಾಕಲ್ಟಿನ ಅದಕ್ಕೆ ಹೀರೋ ಆಗಿ ಚೂಸ್ ಮಾಡ್ತಾರೆ. ಮನೆಯ ಲೊಕೇಶನ್ ಟ್ರೇಸ್ ಮಾಡ್ತಾರೆ. ಅದಕ್ಕೊಂದು ಒಳ್ಳೆ ಮ್ಯೂಸಿಕ್ ಕೊಡಿಸ್ತಾರೆ. ಮತ್ತು ನನ್ನನ್ನು ಕೂರಿಸ್ಕೊಂಡು ಒಂದು ಕತ್ತಲೆ ರೂಮಲ್ಲಿ ಕೂರಿಸಿ ನನ್ನ ವಾಯ್ಸ್ ಓವರ್ ತೆಗೆಸ್ಕೊಳ್ತಾರೆ. ತುಂಬ ಬ್ಯೂಟಿಫುಲ್ ಆದಂತಹ ಐಡಿಯಾಲಜಿಯನ್ನು ಮಾಡ್ತಾರೆ. ಮಕ್ಕಳನ್ನ ನೀವು ಅರ್ಥೈಸ್ಕೊಳ್ಬೇಕು. ಯಾಕೆ ಇವತ್ತು ಕೇವಲ ನಾವು ನಮ್ಮಲ್ಲಿ 2,500 ಮಕ್ಕಳು ಓದ್ತಿದ್ದಾರೆ ರೆಸಿಡೆನ್ಷಿಯಲ್ ಸಿಸ್ಟಮ್ನಲ್ಲಿ. ಒಂದು 50 ಮಕ್ಕಳನ್ನ ಆಯ್ಕೆ ಮಾಡಿ ಯಾಕೆ ಕೂರಿಸ್ಕೊಂಡಿದ್ದೇವೆ ಅಂತಂದರೆ, ನಾಳೆ ನೀವು ಸಮಾಜಕ್ಕೆ ಹೋದಾಗ ಈ ರೀತಿ ವಿಭಿನ್ನವಾದಂಥ ಉದ್ಯಮಗಳು, ಹೊಸ ಪ್ರತಿಭೆ ಕ್ಷೇತ್ರಗಳು ನಿಮ್ಮನ್ನು ಆಕರ್ಷಿಸ್ತವೆ. ಯಾವುದಕ್ಕೆ ನಾವು ಮನಸ್ಸು ಮಾಡಬೇಕು ಮತ್ತು ಹೇಗೆ ಹೊರಡಬೇಕಂತ ಹೇಳೋದನ್ನು ಇದು ನಿಮಗೊಂದು ಪಾಠ. ನಾವು ಹೇಗೆ ನಿಮ್ಮನ್ನು ಇಂಡಸ್ಟ್ರಿಯಲ್ ವಿಸಿಟಿಗೆ ಕರ್ಕೊಂಡೋಗಿದ್ದೇವೆ, ಕೆಸರಲ್ಲಿ ಒಂದು ದಿವಸ ನಿಮ್ಗೆ ಕೊಟ್ಟಿದ್ದೇವೆ, ಹೇಗೆ ನಿಮ್ಮನ್ನು ಬೇರೆ NSS ಕ್ಯಾಂಪ್ಗಳ ಮುಖಾಂತರ ಶ್ರಮ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೇವೋ, ಇದು ಕೂಡ ಹಾಗೆ ಅಂತ. ಎಲ್ಲಿಯವರೆಗೆ ನಾವು ಆಳಾಗಿ ದುಡಿಲಿಕ್ಕೆ ನಮ್ಗೆ ಗೊತ್ತಿರೋದಿಲ್ವೋ ಅಲ್ಲಿಯವರೆಗೆ ನಮಗೆ ಅರಸನಾಗಿ ಬಾಳಲಿಕ್ಕೆ ಸಾಧ್ಯ ಇಲ್ಲ. ಅರಸನಾಗಿ ನಾನು ಆಳ್ಬೇಕು ಅಂತಂದರೆ ಆಳಾಗಿ ದುಡಿಯುವಂಥ ಕಷ್ಟ ಗೊತ್ತಿರಬೇಕು. ಅದನ್ನು ಪ್ರವೀಣ್ ನಿಮಗೆ ತುಂಬ ಚೆನ್ನಾಗಿ ಹೇಳಿದರು. ಸಿನಿಮಾಟೋಗ್ರಾಫಿಯನ್ನು ಕಲಿತು ಬೆಂಗಳೂರಿನಲ್ಲಿ ಬೇರೆ ಮೂವಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿ ದುಡಿಮೆಗೆ ಅದು ಸಾಕಾಗದೇ ಇದ್ದಾಗ, ಆರ್ಥಿಕವಾಗಿ ಅದು ಸಬಲತೆಯನ್ನು ಕೊಡದೇ ಇದ್ದಾಗ ಶಾರ್ಟ್ ಮೂವಿಗಳನ್ನ ಮಾಡ್ಲಿಕ್ಕೆ ಹೊರಟರು. ಅದರಲ್ಲಿ ದುಡಿಮೆ ಸಿಗಲಿಲ್ಲ. ಮತ್ತೆ ಇಲ್ಲಿ ಅವರೇ ಹೇಳಿದಾಗೆ ವಾರ್ಡನ್ ಪೋಸ್ಟಿಗೆ ಅಪ್ಲೈ ಮಾಡಿದರು, ಡ್ರೈವರ್ ಪೋಸ್ಟಿಗೆ ಅಪ್ಲೈ ಮಾಡಿದರು. ಆ ಡ್ರೈವರ್ ಆಗಿ ದುಡಿದುಕೊಂಡು ನಾನೇನೋ ಮಾಡ್ತೀನಂತೆ ಕನಸನ್ನು ಹಾಗೇ ಉಳಿಸ್ಕೊಂಡ್ರು. ಅಂದರೆ ಇವತ್ತು ಅಂದುಕೊಂಡ ಕನಸು ಇವತ್ತೇ ನನಸಾಗಿ ಬಿಡಲ್ಲ. ಅದಕ್ಕೆ 10 ವರ್ಷಗಳು ನಾವು ವೆಯ್ಟ್ ಮಾಡಬೇಕು. ಆ ದೃಷ್ಟಿಯಲ್ಲಿ, ಆ ಪಯಣದಲ್ಲಿ, ಆ ಯಾನದಲ್ಲಿ ಇವತ್ತು ಪ್ರವೀಣ್ ನನ್ನ ಪ್ರಕಾರ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ತೇನೆ. ಈ ಹಿಂದೆ ಒಂದು ಒಳ್ಳೆಯ ಮೂವಿಯನ್ನು ಸ್ಕ್ರಿಪ್ಟ್ ಮಾಡಿದರು. ನಮ್ಮ 7 ಜನ ಸ್ಥಾಪಕರನ್ನ ಕೇಳಿದರು, ಹೊರಗಡೆ ಸುಮಾರು ಇನ್ವೆಸ್ಟರ್ಸನ್ನು ಕೇಳಿದರು, ಪ್ರೊಡ್ಯೂಸರ್ಸನ್ನು ಕೇಳಿದರು. ಸ್ವಲ್ಪ ದೊಡ್ಡ ಬಜೆಟ್ ಆಗಿದ್ದರಿಂದ ತಕ್ಷಣಕ್ಕೆ ಅದಕ್ಕೆ ಹೊರಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಶ್ರೇಷ್ಠ ನಟರು ಕೂಡ ಅವರೊಟ್ಟಿಗೆ ಇವರ ಕಥೆಗಳನ್ನು ಹೇಳಿ ಬಂದಿದ್ದಾರೆ. ಅವರಿಗೂ ಮೆಚ್ಚುಗೆ ಆಗಿದೆ. ಒಂದು 2-3 ಮೂವಿ ಆನ್ ಪ್ರೊಸೆಸ್ಸಲ್ಲಿ ಕೆಲಸ ಮಾಡ್ತಾ ಉಂಟು. ಅದರ ಒಂದು ಇನಿಷಿಯಲ್ ಪಾರ್ಟ್ ಆಗಿ ಇವತ್ತು ಡಿ ಮೂವಿ
ತನ್ನ ಆರಂಭಿಕ ಪ್ರಯತ್ನವನ್ನು ಶುರು ಮಾಡಿದೆ. ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ವಿಶೋರ್ ಕೂಡ ಒಬ್ಬ ಒಳ್ಳೆಯ ನಟ. ಯಾಕಂದರೆ ಅವರು ಆ ನಟನೆಯ ಆಸಕ್ತಿಯನ್ನು ಉಳಿಸ್ಕೊಂಡು ಹಲವಾರು ಶಾರ್ಟ್ ಮೂವಿಗಳನ್ನು, ಡಾಕ್ಯುಮೆಂಟ್ರಿಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಾಗೆ ಅವರೊಟ್ಟಿಗೆ ಸೇರಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ತಂಡ, ನಮ್ಮ ಪ್ರವೀಣ್ ಸರ್ ಇರ್ಬೋದು, ಒಳ್ಳೆಯ ಕೊರಿಯೋಗ್ರಾಫರ್, ಆಮೇಲೆ ದಕ್ಕೆ ಮೂವಿಯ ಟೀಮ್ ತುಂಬ ಅವರು ಟ್ಯಾಲೆಂಟಾಗಿ ಒಳ್ಳೆಯ ಮೂವಿಯನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ದಿವಸಗಳು ಅದು ಕೂಡ ತೆರೆಗೆ ಬರಲಿಕ್ಕಿದೆ. ಹಾಗೆ ಅಗ್ನಿವೇಶ್ ಇರ್ಬೋದು, ಅವರೆಲ್ಲ ತುಂಬ ಪ್ರತಿಭೆಯನ್ನು ಹೊಂದಿರತಕ್ಕಂಥವರು. ಎಲ್ಲರನ್ನ ಸೇರಿಸಿಕೊಂಡು ಒಂದು ಒಳ್ಳೆಯ ಮೂವಿಯನ್ನು ತರುವಂಥ ಪ್ರಯತ್ನವನ್ನು ನಮ್ಮ ಪ್ರವೀಣ್ ಮತ್ತು ತಂಡ ಮಾಡ್ತಾ ಇದೆ. ಅವರಿಗೆಲ್ಲರಿಗೂ ಈ ಡಿ ಮೂವಿ ಒಂದು ಹೊಸ ಭರವಸೆಯನ್ನು, ಒಂದು ಹೊಸ ಯಶಸ್ಸನ್ನು, ಅವರಿಗೆ ಮುಂದೆ ಇಂತಹ ನೂರಾರು ಸಿನಿಮಾಗಳನ್ನ ಮಾಡಲಿಕ್ಕೆ, ಆ ಯಶಸ್ಸನ್ನು ಗಳಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಶಕ್ತಿಯನ್ನು, ಸ್ಥೈರ್ಯವನ್ನು ಆ ದೇವರು ಕರುಣಿಸ್ತಾ ನಾನು ಪ್ರಾರ್ಥಿಸ್ಕೊಳ್ತೇನೆ. ಇನ್ನು ನಮ್ಮ ಮನೆಯಲ್ಲಿ ಮೇಡಮ್ಮು ಪ್ರೊಡ್ಯೂಸರ್ ಆಗಲಿಕ್ಕೇನು ಹೊರಟಿರಲಿಲ್ಲ. ಏನಾಯಿತು, ಈ ನಡುವೆ ಪ್ರವೀಣ್ ಆಗಾಗ ಬಂದು ಬೇರೆ ಬೇರೆ ನೆರವನ್ನು ಕೇಳುವಾಗ ನಾನು ಜಾಸ್ತಿ ರೆಸ್ಪಾಂಡ್ ಮಾಡಲಿಕ್ಕೆ ಸಿಗ್ತಿರ್ಲಿಲ್ಲ. ಹಾಗೆ ಮೇಡಮ್ ಸಿಗುವಾಗ ಆಗಾಗ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ. ಮೇಡಮ್ಗೆ ಅವನ ಜೀವನ ಕಥೆಗಳನ್ನು, ಸಿನಿಮಾ ಕಥೆಗಳನ್ನು ಹೇಳಿ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂಥೇಳಿ ಅವರನ್ನು ಒತ್ತಾಯ ಮಾಡಿದ ಫಲವಾಗಿ ಅವರು ಸ್ವಲ್ಪ ಮನಸ್ಸು ತೋರಿಸಿದ್ರು. ಅದಕ್ಕೆ ಏನೋ ಒಂದು ಅವಕಾಶ ಆದರೆ, ಒಂದು ವೇದಿಕೆ ಸಿಗಲಿ ಅನ್ನುವ ಕಾರಣಕ್ಕಾಗಿ. ಸೊ ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ಅದು ಮುಂದುವರಿಸ್ಕೊಂಡು ಹೋಗ್ಬೋದು. ವಿಶೇಷವಾಗಿ ನಮ್ಮ ಕ್ರಿಯೇಟಿವ್ನಲ್ಲಿ ಇಂಥ ಹಲವಾರು ವಿಭಿನ್ನ ರೀತಿ ಚಟುವಟಿಕೆಗಳು ಆಗ್ತಾ ಇರುತ್ತೆ. ಹೀಗೆ ಒಂದು ಹುಚ್ಚು ಕಲ್ಪನೆಯಲ್ಲಿಯೇ ಪುಸ್ತಕ ಮನೆ ಬಂದಿರೋದು. ಹಾಗಾಗಿ ಇದು ಕೇವಲ ಶಿಕ್ಷಣ ಅಂತಂದರೆ ಅದು 4 ತರಗತಿಗಳ ನಡುವೆ ಕಲಿಸ್ತಕ್ಕಂಥ ಪಠ್ಯಪುಸ್ತಕಗಳ ಜ್ಞಾನಾರ್ಜನೆ ಮಾತ್ರ ಅಲ್ಲ, ಹೊರಗೆ ನಾವು ನೋಡ್ತಕ್ಕಂಥ ನಮ್ಮ ಕಲೆ, ಸಂಸ್ಕೃತಿ, ಸಾಹಿತ್ಯವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಶಿಕ್ಷಣದ ಒಂದು ಅಂಗವೇ ಅಂತ ಭಾವಿಸ್ಕೊಂಡವರು ನಾವೆಲ್ಲ ಕ್ರಿಯೇಟಿವ್ನ 7 ಜನ ಸ್ಥಾಪಕರು. ಆ ದೃಷ್ಟಿಯಿಂದ ಪ್ರವೀಣ್ ಮುಂದೆ ಇರ್ತಕ್ಕಂಥ ಹೆಜ್ಜೆಯಲ್ಲಿ ಯಶಸ್ಸು ಸಿಗಲಿ. ಅವರಿಗೆ ವಿಶೇಷವಾಗಿ ನಮ್ಮ ಕ್ರಿಯೇಟಿವ್ ಮೀಡಿಯಾದ ಎಲ್ಲ ಸಹೋದ್ಯೋಗಿ ಮಿತ್ರರು ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಕ್ರಿಯೇಟಿವ್ನ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳಷ್ಟು ಸಹಕಾರವನ್ನು ಪ್ರತಿ ಕ್ಷಣದಲ್ಲಿ ಕೊಟ್ಟಿದ್ದಾರೆ. ಆ ಎಲ್ಲ ಸಹಕಾರದೊಂದಿಗೆ, ತಮ್ಮ ತಾಂತ್ರಿಕ ವರ್ಗದ ಎಲ್ಲರ ಸಹಾಯದೊಂದಿಗೆ, ದೇವರ ಆಶೀರ್ವಾದದೊಂದಿಗೆ, ಆತ ಮಾತನಾಡುವಾಗ, ತಾಯಿ ಹೆಸರು ಹೇಳುವಾಗ ತಾವೆಲ್ಲ ಭಾವೋದ್ವೇಗವನ್ನು ನೋಡಿದ್ರಿ. ಅಂದರೆ ಒಬ್ಬ ಮನುಷ್ಯನಿಗೆ ಪ್ರತಿ ಹೆಜ್ಜೆಗಳಲ್ಲಿ, ಜೀವನದ ಹಂತಗಳಲ್ಲಿ ಸವಾಲುಗಳನ್ನ ಎದುರಿಸ್ಕೊಂಡು ಒಂದು ಗೆಲುವಿನ ಹಂತಕ್ಕೆ ಹೋಗಬೇಕಾದ್ರೆ ಎಷ್ಟು ಕಷ್ಟ, ಯಾವ ರೀತಿ ನಾವು ಕುಟುಂಬವನ್ನು ಸಂಭಾಳಿಸ್ಕೊಂಡು ಹೋಗಬೇಕು, ಯಾವ ರೀತಿ ನಮ್ಮ ಆರ್ಥಿಕ ಅಗತ್ಯಗಳನ್ನು ಪೂರೈಸ್ಕೊಳ್ಬೇಕು, ಮತ್ತು ನಮ್ಮ ಕನಸನ್ನು ಮುಟ್ಟಬೇಕಂತ ಹೇಳೋದು ಬಹುಶಃ ಈ ಒಂದು ಚಿಕ್ಕ ಕಾರ್ಯಕ್ರಮದ ಮುಖಾಂತರ ನಿಮಗೊಂದಷ್ಟು ಮಾಹಿತಿ ಸಿಕ್ಕಿದೆ, ಒಂದಷ್ಟು ಪ್ರೇರಣೆ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಸಿನಿಮಾಗೆ ಒಂದು ಒಳ್ಳೆಯ ಹೆಸರು ಬರಲಿ, ತುಂಬ ಯಶಸ್ವಿಯಾಗಿ ಈ ಸಿನಿಮಾ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಆಶಿಸ್ತಾ, ಒಂದು ಒಳ್ಳೆಯ ಯಶಸ್ಸಿಗಾಗಿ ನಾವೆಲ್ಲ ಕಾದು ನೋಡೋಣ. ಆ ಇಡೀ ತಂಡಕ್ಕೆ ದೇವರ ಕೃಪೆ ಇರಲಿ, ಆಶೀರ್ವಾದ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಸುಂದರ ಸಮಾರಂಭದ ಸವಿನೆನಪಿಗಾಗಿ ಇದೀಗ ಸ್ಮರಣಿಕೆ ಸಮರ್ಪಣೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಅಶ್ವಥ್ SL ಅವರಿಗೆ ನಿರ್ದೇಶಕರಾದ ಶ್ರೀ ಪ್ರವೀಣ್ JK ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ನವೀನ್ ಶಂಕರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಶ್ರೀ ಪ್ರವೀಣ್ JK ಅವರಲ್ಲಿ ವಿನಂತಿಸ್ತೇನೆ. ಅಂತೆ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀ ವಾಸುದೇವ ಭಟ್ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಶ್ರೀ ಪ್ರವೀಣ್ ಅವರಲ್ಲಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕರು, ಪ್ರಾಚಾರ್ಯರು ಆದ ವಿದ್ವಾನ್ ಗಣಪತಿ ಭಟ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಪ್ರವೀಣ್ ಅವರಲ್ಲಿ ವಿನಂತಿ. ಹಾಗೆ ಇನ್ನೋರ್ವ ಸಹ ಸಂಸ್ಥಾಪಕರಾದ ಶ್ರೀ ಆದರ್ಶ MK ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಮತ್ತೋರ ಸಹ ಸಂಸ್ಥಾಪಕರಾದ ಶ್ರೀ ಗಣಪತಿ KS ಅವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಅಂತೆ ನಿರ್ಮಾಪಕರಾದ ಶ್ರೀಮತಿ ಶುಭಲಕ್ಷ್ಮಿ, ವಿಭಾ ಪ್ರೊಡಕ್ಷನ್ಸ್ನ ಶ್ರೀಮತಿ ಶುಭಲಕ್ಷ್ಮಿ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಅಶ್ವಥ್ SL ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀ ವಾಸುದೇವ್ ಭಟ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೂರದ ಊರಿನಿಂದ ಬಂದು ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಿದ, ಟೈಟಲ್ ಲಾಂಚ್ ಮಾಡಿದ ಶ್ರೀ ನವೀನ್ ಶಂಕರ್ ಅವರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕರುಗಳಾದ ವಿದ್ವಾನ್ ಗಣಪತಿ ಭಟ್, ಶ್ರೀ ಆದರ್ಶ ಎಂಕೆ ಹಾಗೂ ಶ್ರೀ ಗಣಪತಿ KS ಅವರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶ್ರೀಮತಿ ಶುಭಲಕ್ಷ್ಮಿ ಮೇಡಮ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಪ್ರೊಡಕ್ಷನ್ ಹೆಡ್ ಆಗಿರುವ ಶ್ರೀ ರಾಘವ್ ಸೂರ್ಯ ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ನಾಯಕ ನಟ ಶ್ರೀ ವಿಶ್ವಕುಮಾರ್ ಅವರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಆಹ್ವಾನಿತರು, ತಾಂತ್ರಿಕ ವಿಭಾಗದ ತಂಡದ ಸದಸ್ಯರು ಹಾಗೆ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವಂದನೆಗಳು. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.